पूर्णानन्दो अव्ययो यो गुरुरपि परमः ಚಿಂತೆಯೇ ತಮ್ಮಹಾಂತಂ. ಯಾವತ್ತೀಗ ಎಂಟು ಶುರು ಆಗ್ಬೇಕಾ? ಯಸ್ಮಿನ್ ಯದಾ ಪುಷ್ಕರನಾಭಮಾಯಯಾ ದುರ್ಲಂಘ್ಯಯಾ ಸ್ಪೃಷ್ಟಧಿಯಃ ಪೃಥಗ್ದೃಶಃ ಕುರ್ವಂತಿ ತತ್ರ ಹ್ಯನುಕಂಪಯಾ ಕೃಪಾಂ ನ ಸಾಧವೋ ದೈವ ಬಲಾತ್ಕೃತಾಃ ಕಥಂ. ನೀವೆಲ್ಲ ಏನು ಮಾಡಬೇಕೀಗ? ಅನುಗ್ರಹ ದಕ್ಷ ಪ್ರಜಾಪತಿ ಮೇಲೆ ಅನುಕಂಪ ತೋರಿಸಿ ಕೃಪೆ ಮಾಡಬೇಕು ಅಂತ ಹೇಳಿ ರುದ್ರದೇವರಿಗೆ ಪ್ರಭುದೇವರು ಹೇಳಿದ ಮಾತು. ಅದಕ್ಕೆ ಯದಾ ಯಸ್ಮಾತ್ ಹೃದಯಸ್ಯ ದ್ರವೀಭಾವಸ್ತು ಅನುಕಂಪೇತಿ ಕಥ್ಯತೆ ಉಪಕಾರಂ ಕರ್ತುಮಿಚ್ಛಾಂ ಕೃಪೇತ್ಯಾಹುರ್ಮನೀಷಿಣಃ ಇತಿ ಶಬ್ದ ನಿರ್ಣಯೇ. ಮತ್ತೊಬ್ಬರ ದುಃಖಕ್ಕೆ ಮನಸ್ಸು ಕರಗಿದಾಗ ಕೃಪೆ ಅಂತ ಕರೀತಾರೆ. ಉಪಕಾರ ಮಾಡಬೇಕು ಅಂತ ಇಚ್ಛೆ ಬಂದಾಗ ಅದನ್ನು ಅನುಕಂಪ ಅಂತ ಕರೀತಾರೆ, ಕೃಪೆ ಅಂತ ಕರೀತಾರೆ. ಇನ್ನೊಬ್ಬರ ದುಃಖವನ್ನು ನೋಡಿ ಕರಗಿದರೆ ಅನುಕಂಪ ತೋರಿಸ್ತೇವೆ ಅಂತ ಹೇಳ್ತಾರೆ. ಉಪಕಾರ ಮಾಡ್ಲಿಕ್ಕೆ ಹೊರಟಾಗದು ಏನಾಗುತ್ತೆ? ಕೃಪೆ ಅಂತ ಕರೀತಾರೆ. ಭವಾನ್ ಹಿ ಪುಂಸಃ ಪರಮಸ್ಯ ಮಾಯಯ ದುರಂತೆ. ಅದಕ್ಕೆ ದೇವ್ರ ಬಗ್ಗೆ ನಾವು ಹೇಳಬೇಕಾದ್ರೆ ಕೃಪೆ ಮಾಡು ಅಂತ ಹೇಳ್ತಾರೆ, ಅನುಕಂಪ ತೋರಿಸು ಅಂತ ಹೇಳೋದಲ್ಲ. ಅನುಕಂಪದವ್ರು ಏನೋ ವಿಚಾರ ಮಾಡಿ ಹೋಗ್ಬಿಡ್ಬೋದು ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಕೃಪೆ ಮಾಡು ಅಂತ ಹೇಳಿದಾಗ ಅನುಗ್ರಹ ಮಾಡು ಅಂತಲೇ ಮುಖ್ಯವಾದ ಅರ್ಥ. ಅಂದರೆ ಏನು ಅನುಕಂಪದಲ್ಲಿ ಹಾಗಲ್ಲ, ಅಯ್ಯೋ ಪಾಪ ನೋಡ್ತಾನೆ ಆಗಬಾರ್ದು ಹೊರಟೋಗ್ಬಿಡ್ತಾನೆ. ಬಂತು ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರಿಗೆ ಕೆಪಾಸಿಟಿ ಇಲ್ಲ, ಒಂದು ಶಕ್ತಿ ಮನಸ್ಸಿಲ್ಲ, ಒಂದೆರಡು. ದೇವರಿಗೆ ಎರಡೂ ಇದೆ, ಮನಸ್ಸು ಇದೆ, ಸಾಮರ್ಥ್ಯನೇ ಇದೆ. ಆದ್ದರಿಂದಾಗೇ ದೇವರ ಕೃಪಾ ಅನ್ನೋ ಪದ ಭಾಳ ಮುಖ್ಯ. ಎಲ್ಲೆಲ್ಲಿ ಕೃಪೆ ಅಂತ ಉಪಯೋಗಿಸ್ತೇವೆ ನಾವು, ಈ ಪದ ಅರ್ಥ ಇಟ್ಕೊಂಡು ಉಪಯೋಗಿಸ್ಬೇಕು. ಭವಾನ್ ಹಿ ಪುಂಸಃ ಪರಮಸ್ಯ ಮಾಯಯ ದುರಂತಯ ಸ್ಪೃಷ್ಟವತಿ ಸಮಸ್ತದೃಕ್ ತಯಾ ಹತಾತ್ಮಸ್ತನುಕರ್ಮ ಚೇತಃ ಸ್ವನುಗ್ರಹಂ ಕರ್ತುಮಿಹಾರ್ಹಸಿ ಪ್ರಭೋ ಮಾಯಯಾ ವಿಶ್ವಸೀನ ಬಂಧಕ ಶಕ್ತ್ಯಾ. ಭವಾನ್ ಹಿ ಪುಂಸಃ ಪರಮಸ್ಯ ಮಾಯಯ ದುರಂತಯ ಅಸ್ಪೃಷ್ಟಮತಿ ಸಮಸ್ತದೃಕ್. ಹೊರಡ್ತಾರೆ ಪರಮಸ್ಯ ಮಾಯಯ, ಪರಮಾತ್ಮನ ಇಚ್ಛೆಯಂತೆ ನೀವು ದುರಂತ ಶಕ್ತಿಯಲ್ಲಿ ಪರಮಾತ್ಮನ ಇಚ್ಛೆಯಂತೆ ನೀವು ಅಂತ ಹೇಳಿದ್ರಿಂದ ಮೊದಲು ನೀವೇ ದೇವರೊಂಬ ರೀತಿ ಹೇಳಿದರು, ಈಗ ಹೇಳ್ತಾ ಇಲ್ಲ. ಅಂದರೆ ದೇವರ ಅನುಗ್ರಹದಿಂದ ನಿಮಗೆ ಸನ್ನಿಧಾನ. ಪ್ರತಿಮೆನ ಏನಂತ ಕರೀತಾರೆ? ಪ್ರತಿಮೆ ಅಂತಲೇ ದೇವರು ಅಂತ ಕರೀತಾರಲ್ಲ. ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮುಖ್ಯ ಪ್ರತಿಮೆಗಳು. ಅವ್ರನ್ನ ಏನಂತ ಕರಿಬಹುದು? ದೇವರು ಅಂತ ಕರಿಬಹುದು. ಯಾವ ಅರ್ಥದೊಳಗೆ? ನ ಪ್ರತೀಕೆ ನಹಿ ಸಹ, ಅವರೇ ದೇವರಲ್ಲ, ಅದು ದೇವರ ಸನ್ನಿಧಾನ ಇದೆ ಎಂಬ ದೃಷ್ಟಿಯಿಂದ ಏನಂತ ಕರೀತಾರೆ? ದೇವರು ಅಂತ ಕರೀತಾರಲ್ಲ, ಅದನ್ನು ತಿಳಿಸಿದ್ರಿ ಈಗ. ಭವಾನ್ ಹಿ ಪುಂಸಃ ಪರಮಸ್ಯ ಮಾಯಯ ದುರಂತಯ ಅಸ್ಪೃಷ್ಟಮತಿ ಸಮಸ್ತದೃಕ್. ಪರಮಾತ್ಮನ ಅನುಗ್ರಹದಿಂದಾಗಿ ನೀವು ಯಾವುದೇ ಆದ ಒಂದು ದೋಷಕ್ಕೆ ಒಳಗಾಗಿಲ್ಲ. ಈಗ ಸಮಸ್ತದೃಕ್, ಈ ಪ್ರಕರಣದಲ್ಲಿ ನಿಮ್ಮ ಅಪರಾಧ ಯಾವುದೂ ಇಲ್ಲ. ತಯಾ ಹತಾತ್ಮಸ್ತು ಅನುಕರ್ಮ ಚೇತಃ. ಆದರೆ ಯಾರು ಭಗವಂತನ ಮಾಯೆ ಒಳಗಾಗಿ, ನೀವ್ರ ಮಾಯೆ ಅಂದರೆ ಇಚ್ಛೆ, ಉಳಿದವರಿಗೆ ಮಾಯೆ ಅಂದರೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಅಂಥ ಮಾಯೆ. ಸ್ವನುಗ್ರಹಂ ಕರ್ತು ಮಿಹಾರ್ಹಸಿ ಪ್ರಭೋ. ದಕ್ಷ ಪ್ರಜಾಪತಿ ಮೇಲೆ ಏನು ಮಾಡಬೇಕು ನೀವೀಗ? ಅನುಗ್ರಹವನ್ನು ತೋರಿಸ್ಬೇಕು ಅಂತ ಕೇಳಿದರು. ಮಾಯೆಯ ವಿಶ್ವಧೀನ ಬಂಧಕ ಶಕ್ತಿಯ, ವಿಶ್ವಧೀನವಾದ ಬಂಧಕ ಶಕ್ತಿಯನ್ನು ನೀವು ಅವನ ಅನುಗ್ರಹದಿಂದಲೇ ಈಗ ಗೆದ್ದಿರುವಿರಿ. ಈ ಸಮಯದಲ್ಲಿ ಸಮಸ್ಯೆ ಇಲ್ಲ, ನೀವು ಉಳಿದವರು ಗೆದ್ದಿಲ್ಲ. ದಕ್ಷ ಪ್ರಜಾಪತಿ ಆ ರೀತಿ ಒಳಗಾದವನು, ನೀವು ಹಾಗೆ ಮಾಡಿಲ್ಲ, ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡು. ಅದು ಉದ್ದೇಶ ಏನು ಅಂತ ಕೇಳಿದರೆ ಅನುಗ್ರಹ ಮಾಡಬೇಕು. ಮತ್ತು ಅವರು ಬಂದು ನಮಸ್ಕಾರ ಮಾಡಿದ್ದಾರೆ, ಜನಕ್ಕೆ ಗೊಂದಲ ಇಲ್ಲ. ಈ ಮಾತುಗಳನ್ನ ಆಡ್ತಾ ಅಸುರಮೋಹನವನ್ನೂ ಮಾಡ್ತಾರೆ, ಜೊತೆಗೆ ಅನುಗ್ರಹವನ್ನೂ ಮಾಡ್ತಿದ್ದಾರೆ. ದಕ್ಷ ಪ್ರಜಾಪತಿ ಮೇಲೆ ರುದ್ರದೇವರು ಮೂಲಕ ಮಾಡಿಸ್ತಾ ಇದ್ದಾರೆ. ವಿಷ್ಣು ಇದು ನಮಗೇನು ಗೊತ್ತಾಯಿತು? ದೇವರು ಅನುಗ್ರಹ ಮಾಡಬೇಕಾದರೂ ಬ್ರಹ್ಮದೇವರು ಬೇಕು, ಗೊತ್ತಾಯ್ತು. ಈ ಕಡೆಯಿಂದ ಹೋದರೂ ಬ್ರಹ್ಮದೇವರು ಬೇಕು, ಈ ಕಡೆಯಿಂದ ಹೋದರೂ ಬ್ರಹ್ಮದೇವರು ಬೇಕು, ಮಧ್ಯ ಅವರಿದ್ದಾರೆ. ವಿಷ್ಣು ಮಾಯಾ ಹರೇರಿಚ್ಛಾ ಬಂಧಶಕ್ತಿಶ್ಚ ತದ್ವಶ ಸರ್ವತ್ರಗಾ ಹರೇರಿಚ್ಛಾ ಬಂಧಶಗ್ನಿ ನವರ್ಜಿತ ಇತಿ ಶಬ್ದ ನಿರ್ಣಯೇ. ವಿಷ್ಣು ಮಾಯಾ ಹರೇರಿಚ್ಛಾ, ಈ ಮಾಯಾ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ.
ವಿಷ್ಣು ಮಾಯಾ ಹರೇರಿಚ್ಛಾ ಬಂಧಶಕ್ತಿಶ್ಚ ತದ್ವಶ. ಇದಕ್ಕೆಲ್ಲ ಮಾಯೆ ಮಾಯೆ ಅಂತ ಹೆಸರಿದೆ. ಇಲ್ಲಿ ಮಾಯೆಯ ಅಂತ ಬಂದಿದ್ದಕ್ಕೆ ಅರ್ಥ ಇದೆ. ವಿಷ್ಣು ಮಾಯಾ ಇಚ್ಛೆ ದೇವಿ. ಇಲ್ಲಿ ಮಾಯಾ ಶಬ್ದಕ್ಕೆ ಮೋಹಕ ಶಕ್ತಿ ಅಂತ ಅರ್ಥ, ಬಂಧಕ ಶಕ್ತಿ ಅಂತಿದೆ. ಈಗ ಇದಕ್ಕೆ ಅಲ್ಲಿ ಹೇಳಿ ದೈವಿ ಶೇಷ ಗುಣಮಯಿ ಮಯ ಮಾಯಾ ದುರತ್ತೆ. ಇಲ್ಲಿ ಮಾಯಾ ಶಬ್ದಕ್ಕೆ ಬಂಧಕ ಶಕ್ತಿ ಅಂತ ಅರ್ಥ. ದೇವರು ಬಂಧನ ಮಾಡಿದಾಗ ಏನು ಮಾಡೋಕ್ಕೆ ಬರೋದಿಲ್ಲ, ಬಿಡ್ಸೋಕ್ಕಾಗೋದಿಲ್ಲ. ಆದಷ್ಟು ಯಾವಾಗಲೂ ಕೂಡ ಹೈಕೋರ್ಟ್ ಬಂಧನಕ್ಕೆ ಆದೇಶ ಮಾಡಿತು, ಸುಪ್ರೀಂ ಕೋರ್ಟ್ ಬಿಟ್ಬಿಡ್ತು, ಅವಾಗೇನು ಮಾಡೋಕ್ಕೆ ಬರೋದಿಲ್ಲ. ಅದೇ ಹೇಳಿದ್ಮೇಲೆ ಮತ್ತೇನು ಮಾಡೋಕ್ಕೆ ಬರೋದಿಲ್ಲ. ಅಲ್ಟಿಮೇಟ್ ಇದ್ದಾಗ ದೇವರ ಬಂಧಕ ಶಕ್ತಿ ಎದುರಿಲ್ಲ. ಅದನ್ನು ಹೇಳೋದಕ್ಕೆ ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕಃ ಅದನ್ನು ನೆನಪಿಟ್ಕೊಂಡಿರ್ಬೇಕು. ದೇವರು ಬಂಧನ ಮಾಡದಂತೆ ಯಾರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ, ದೇವರು ಮುಕ್ತಿ ಕೊಡೋದು ಯಾರಿಗೂ ಮುಕ್ತಿ ಕೊಡೋಕ್ಕೂ ಬರೋದಿಲ್ಲ. ಅದು ಅತಿ ಹೆಚ್ಚು ಬಂಧನ ಶಕ್ತಿ ಇರೋದೇ ಬಿಡುಗಡೆ ಮಾಡೋ ಶಕ್ತಿ ಕೂಡ ಇರೋದು. ವಿಷ್ಣು ಮಾಯಾ ಹರೇರಿಚ್. ದುಡಿದವರಲ್ಲಿ ಏನು ತಿಳ್ಕೊಂಡ್ರು ಮಾಯಾ ಶಬ್ದಕ್ಕೆ ಕಪಟ, ಈ ಅವಿದ್ಯೆ, ಈ ಅರ್ಥ ಅಷ್ಟೇ ಬೇರೆ ಅರ್ಥ ಮಾಡೋಕ್ಕೆ ಹೋಗಲಿಲ್ಲ ಅವರು. ಇಷ್ಟೆಲ್ಲ ಅರ್ಥ ಇದೆ ಅದಕ್ಕೆ. ಎಷ್ಟೋ ಸರ್ತಿ ಹಳ್ಳಿಗಳಲ್ಲಿ ಉಪಯೋಗಿಸ್ತಾರೆ ಪಾಪ. ದೇವ್ರ ಮಾಯೆ ಎಷ್ಟು ದೊಡ್ಡದು ಅಂತ ಹೇಳ್ತಾರೆ. ದೇವ್ರ ಮಾಯೆ ಕಪಟ ಅಂತ ಅರ್ಥನ ಅಲ್ಲಿ. ದೇವ್ರ ಮಾಯೆ ಅಂಥೇಳಿ ಅಮಾಯಕ ಜನ ಉಪಯೋಗಿಸ್ತಾರೆ ಆ ಪದನ. ಅಲ್ಲಿ ಮಾಯಾ ಶಬ್ದಕ್ಕೆ ಏನಂತ ಕರೆಯೋದಿಲ್ಲ, ಮಹಾತ್ಮ್ಯ ಅಂತ ಅರ್ಥದಲ್ಲಿ ಉಪಯೋಗಿಸ್ತಾರೆ ಹೊರತು ಏನಂತ ಉಪಯೋಗಿಸೋದಿಲ್ಲ, ಕಪಟ ಅಂತ ಉಪಯೋಗಿಸೋದಿಲ್ಲ. ಅದು ಭಕ್ತಿಯಿಂದ ಹೇಳೋ ಮಾತು, ಬೈಯೋ ಮಾತು. ಬೈಬೇಕಾದ್ರೆ ಮಾಯಾ ಅಂತ ಕಪಟ ಅಂತ ಬೈತಾರೆ, ಅದು ಸ್ತುತಿ. ಅದು ಹೌದು. ಬಂಧಶಕ್ತಿಶ್ಚ ತದ್ವಶ. ಬಂಧಶಕ್ತಿ ಪರಮಾತ್ಮನ ಅಧೀನದಲ್ಲಿದೆ. ಸರ್ವತ್ರಗ ಹರೇರಿಚ್ಛಾ. ಎಲ್ಲ ಕಡೆ ಭಗವದಿಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ. ಏನೇ ನಡೀಲಿ ದೇವರ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ನೋಡ ಆಫೀಸ್ಗೆ ದೊಡ್ಡ ದೊಡ್ಡ ಆಫೀಸಲ್ಲಿ ಏನೇನು ಕೆಲಸ ನೋಡಿದ್ರು ಕೂಡ ಏನು ಬೇಕಾದಕ್ಕೊಂದು ಅಪ್ರೂವಲ್ ಬೇಕಾದ್ರೆ ಗೊತ್ತಾಗ. ಎಮರ್ಜೆನ್ಸಿ ಅಂತ ಕಾಲ ಫಾರ್ಮಲ್ ಅಪ್ರೂವಲ್ ಆ್ಯಕ್ಚುಲಿ ರೇಟಿಂಗ್ನಲ್ಲೇ ಬೇಕು. ಅನಿವಾರ್ಯ ಇದ್ದಾಗ ಏನು ಮಾಡ್ತಾರೆ, ಅದು ವ್ಯಾಲಿಡ್. ಮತ್ತು ಇಲ್ಲದೆ ಹೋದರೆ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ದೇವರಂತೂ ಎಲ್ಲ ಕಡೆ ಇದ್ದೇ ಮಾಡಿಸ್ತಾನೆ. ಆದ್ದರಿಂದ ದೇವರು ಮಾಯಾಶಕ್ತಿನ ಬಂಧಕ ಶಕ್ತಿನ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ದೇವರು ವಿಲಕ್ಷಣ. ಸರ್ವತ್ರಗ ಹರೇರಿಚ್ಛಾ ಬಂಧಶಕ್ತಿ ಜ್ಞವರ್ಜಿತ. ಬಂಧಶಕ್ತಿ ಯಾರಿಗೆ ಹಾಕ್ತಾರೆ, ಯಾರಿಗೆ ಜ್ಞಾನ ಇಲ್ಲ ಅಂಥವರಿಗೆ ಬಂಧಕ ಶಕ್ತಿ, ಉಳಿದವರಿಗೆಲ್ಲ ಅನುಗ್ರಹ ಮಾಡ್ತಾನೆ. ಅನುಗ್ರಹ ಅಂಬೋದು ಕಾಮನ್. ಅದು ಬಂಧನ ಎಲ್ಲರಿಗೂ ಮಾಡೋದಿಲ್ಲ. ಏನು ಮಾಡ್ತಾನೆ, ಯಾರೇ ಬಂಧನಕ್ಕೆ ಯೋಗ್ಯರೋ ಅವರಿಗೆ ಮಾತ್ರ ಮಾಡ್ತಾನೆ, ಉಳಿದವರಿಗೆ ಮಾಡೋದು. ಎಲ್ಲರೂ ಅರೆಸ್ಟ್ ಮಾಡಿದ್ರೆ ಗತಿ ಏನಾಗ್ತದೆ, ಇಲ್ಲ, ವಿನಾಕಾರಣ ಮಾಡೋದಕ್ಕೆ ಹೋಗೋದಿಲ್ಲ. ಶಕ್ತಿ ಇದೆ ಎಂದು ಮಾತ್ರಕ್ಕೇನೆ ಬಂಧನ ಮಾಡಬೇಕು ಅಂತ ಅರ್ಥ ಅಲ್ಲ. ಏನೋ ಜ್ಞಾ ಅಂದರೆ ಜ್ಞಾನ, ಅಂದರೆ ಜ್ಞಾನ ಅಂದರೆ ಜ್ಞಾವರ್ಜಿತ ಅಂದರೆ ಜ್ಞಾನ ಇಲ್ಲದೆ ಇರತಕ್ಕಂಥವ್ರ ಮೇಲೆ ಪರಮಾತ್ಮ ಏನು ಮಾಡ್ತಾನೆ, ಬಂಧಕ ಶಕ್ತಿನ ಪ್ರಯೋಗಿಸ್ತಾನೆ ಹೊರತು ಎಲ್ಲರ ಮೇಲೆ ಅಲ್ಲ. ಯಾವುದು ಎಲ್ಲಿದೆ ಸಮಸ್ತ ದುಃಖ ಅಂದರೆ ಏನು, ಏನಂತ ಬಂತು, ಅಲ್ಲ 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 ಅಲ್ಲ, ಅದು ಬೇರೆ. ಸಮಸ್ತ ದೃಕ್ ಅಂದರೆ ಎಲ್ಲವನ್ನೂ ನೋಡುವವರು, ಸರ್ವಜ್ಞರು ಅಂತ ಅರ್ಥ. ಸಮಸ್ತ ಸರ್ವಜ್ಞರು. ಅಷ್ಟಮೋಧ್ಯಾಯ. ಸಪ್ತಮೋಧ್ಯಾಯ ಮುಗಿತು. ಅಪ್ಯರ್ವಾಗ್ವೃತ್ತಯೋ ಯಸ್ಯ ಮಹಿತ್ವೇ ಸ್ವಭುವಾದಯ ಯಥಾಮತಿ ಗೃಣಂತಿ ಸ್ಮ ಕೃತಾನುಗ್ರಹ ವಿಗ್ರಹಂ ದಕ್ಷಭುವಾಚ. ಎಷ್ಟು 24ನೇ ಶ್ಲೋಕದವರೆಗೂ ಇಲ್ಲ. ಅಲ್ಲಿವರೆಗೂ ಏನು ನಡೆದೋಗಿಬಿಟ್ಟಿದೆ. ಏನೇನೋ ಅವರು ಬಂದು ಆಗಲಿ ಅಂತ ಹೇಳಿದರು. ಇವರು ಹೇಳಿದರು, ನಿಮಗೆ ಏನು ಮಾಡಿದ್ದಾರೆ ಅವರೀಗ, ಯಜ್ಞ ಬಾಯಲ್ಲಿ ಹವಿರ್ಭಾಗ ಇಲ್ಲದೆ ಹೋಗಲಿ ಅಂತ ಹೇಳಿಬಿಟ್ಟಿದ್ದಾರೆ. ಹೌದಾ, ಸರಿ ಮಾಡಬೇಕು. ಯಜ್ಞ ಹವಿರ್ಭಾಗನೇ ಇಲ್ಲ, ಇವರನ್ನು ಸರ್ವೋತ್ತಮ ಅಂತ ಕರೀಲಿಕ್ಕೆ ಸಾಧ್ಯನ ಇಲ್ಲ. ಇಷ್ಟೊತ್ತು ಹೇಳಿದ್ದೆಲ್ಲ ಒಂದು ಅರ್ಥದಲ್ಲಿ ಈಗ ಹೇಳ್ತಾರೆ. ನಿಮಗೆ ಅಸಮಾಧಾನ ಆಗಿದೆ, ಈಗ ಮಾಡಬಾರ್ದೆಲ್ಲ ಮಾಡಿದ್ದೇನೆ ಸದ್ಯಕ್ಕೆ. ಈಗ ಅದಕ್ಕೆ ನೀವೇನು ಮಾಡ್ತೀವಿ, ನಿಮಗೆ ಹವಿರ್ಭಾಗ ಮತ್ತೆ ಬರಹ ಮಾಡ್ತೀವಿ ಅಂತ ಹೇಳಿ. ಆದರೆ ಯಾವ್ದು ತೆಗೆದ್ರೆ ಅದನ್ನೇ ತೆಗಲಿಲ್ಲ, ಕೊಡ್ಲಿಕ್ಕೆ ಹೋಗಲಿಲ್ಲ. ಯಜ್ಞದಲ್ಲಿ ಯಾವ ಜಾಗದಲ್ಲಿ ಅವ್ರಿಗೆ ಹವಿಸ್ ಸಿಗ್ತಿತ್ತು ಆ ಜಾಗದಲ್ಲಿ ಸಿಗೋದಿಲ್ಲ. ಇನ್ಮೇಲೆ ಎಲ್ಲಿ ಸಿಗುತ್ತೆ ನಿಮಗೆ, ಹವಿರ್ಭಾಗ ಸಿಗುತ್ತೆ. ಯಜ್ಞದಲ್ಲಿ ಮಾಡಿ ಉಳಿದಾದ ಮೇಲೆ ಎಲ್ಲ ನಿಮ್ಮದೇನೆ, ಉಳಿದದ್ದೆಲ್ಲ ನಿಮ್ಮದೇನೆ. ಇದು ಬಹಳ ಮುಖ್ಯವಾದ ಅಂಶ. ಮಾಯೆಯ ವಿಷ್ಣುಧೀನ ಬಂಧಕ ಶಕ್ತಿಯ ಅಪಿ ಅರ್ವಾಗೃತ್ತಯ ಯಸ್ಯ. ಆಗ ಒಪ್ಕೊಂಡ್ರು ಅವರು. ಆಯಿತು ಇದು ಮಾಡಿ ಅಂತ ಹೇಳಿದರು. ಅವ್ರು ಬಂದರು, ಜನಗಳು ಪರ್ಮಿಷನ್ ಕೊಟ್ಟರು. ಅದು ಇದಿತ್ತಲ್ಲ, ಬಲಿ ಕೊಡ್ಲಿಕ್ಕಿಟ್ಟಾಗ ಮೇಕೆ, ಅದು ತಲೆ ಕತ್ತರಿಸಿ ಜಾಯಿನ್ ಮಾಡಿ. ಸುಮ್ಮನೆ ಮಾಡಿದ್ರೆ ಜಾಯಿನ್ ಮಾಡ್ಲಿಕ್ಕೆ ಬರೋದಿಲ್ಲ. ಒಪ್ಪಿಗೆ ಕೊಟ್ಟಿದ್ದಕ್ಕಂದ್ರೆ ಗೊತ್ತಾಯ್ತಾ, ಯಾರೋ ಏನು ಮಾಡ್ಲಿಕ್ಕೆ ಬರೋದು, ಡಿಮ್ಯಾನಿಷ್ ಮಾಡ್ಲಿಕ್ಕೆ ಸುಮ್ಮನೆ ಬರೋದಿಲ್ಲ, ಆರ್ಡರ್ ಬೇಕು ಅದಕ್ಕೆ. ಅದೇ ರೀತಿಯೇ ಅದು ಜೋಡಿಸೋಕ್ಕೆ ಹೇಳಿದರು. ಇಲ್ಲಿ ಆಶ್ಚರ್ಯ, ಗಣೇಶನ ತಲೆ ಜೋಡಿಸೋಕ್ಕೆ ಹೇಳಿದ್ದು ಇವರೇ, ಗಜಮುಖನಾದ. ಇಲ್ಲಿ ಅಜಮುಖನಾದ. ಮತ್ತು ರುದ್ರದೇವರ ದ್ರೋಹ ಯಾವುದ್ರಲ್ಲಿ ಎಲ್ಲಾಗತ್ತೆ, ಇರೋ ತಲೆ ಕಳ್ಕೊಂಡು. ಅದು ಹೇಳಿದ್ದಾರೆ. ತಲೆ ಹೋಗಿ ಬೇರೆ ತಲೆ ಬರೋ, ಆ ತಲೆ ಹೋದಾಗ ಲೆಕ್ಕ. ಅವ್ರ ಅಮೋಘ. ಹೌದೌದು, ಮುಖ್ಯವಾದ ಕಾರಣ. ಇದು ನಿಮಿತ್ತ.
ಗೊತ್ತಾಗ್ತದೆ ನಿಮಿತ್ತ. ಹಾಂ ಇದಕ್ಕೂ ಅದೇನೆ ಸೇಮ್ ಸಿಮಿಲರ್ ಗೊತ್ತಾಯ್ತಾ. ಇವರು ಅದೇ ರೀತಿ ಎಲ್ಲೆಲ್ಲಿ ಅದು ನಡೆಯುತ್ತೋ ಅದು ಆ ಪ್ರಾರಬ್ಧವಶಾತ್ ಆಗಲೇಬೇಕಾಗಿತ್ತು. ಯಾರಿಗೆ ಇಲ್ಲಿ ಪರಮಾತ್ಮ ಯಾವ ರೂಪ ಇಲ್ಲ ಅಂತ ಹೇಳಬೇಕು. ಬಟ್ ಯಾವುದು ಸಹಜವಾದದ್ದು ಹೊರತು ಜ್ಞಾನಾನಂದಮಯ ಪ್ರತಿಯೊಂದು ಕೂಡ ಏನಿಲ್ಲ ಅಲ್ಲಿ ದೋಷದ ಹೆಸರು ಕೂಡ ಇಲ್ಲ. ಹಯಮುಖ ಇದೆಲ್ಲ ಕೂಡ ಇದೆ. ಪರಮಾತ್ಮನಿಗೆ 19 ಮುಖ ಇದೆ ವಿಶ್ವರೂಪಕ್ಕೆ. ಅದು ಯಾವ ಪ್ರಾರಬ್ಧದ್ದು ಅಲ್ಲ, ಏನು ಯಾರು ಉಪಾಸನೆ ಮಾಡಿ ಬಂದಿದ್ದಾರೆ ಇರೋದೇ ಹಾಗೆ. ಅದೆಲ್ಲ ವೈಭವ ಅಷ್ಟೇ. ಇವರಿಗೇನಿದು ಈ ಫ್ಯಾನ್ಸಿ ಡ್ರೆಸ್ ಯಾವ್ದು ಹಾಕಿದ್ರು ಕೂಡ ಡ್ರೆಸ್ಸೇ ಇದೆ. ಅದು ನಿಂದೆ ಅಲ್ಲ. ಸ್ವೇಚ್ಛೆಯಿಂದ ತೊಗೊಂಡಾಗ ಏನಾಗೋದಿಲ್ಲ, ನಿಂದೆ ಆಗೋದಿಲ್ಲ. ಸ್ವೇಚ್ಛೆಯಿಂದ ಯಾರು ಏನು ತೊಗೊಳೋದಿಲ್ಲ, ಕೆಟ್ಟದನ್ನು ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಪರಮಾತ್ಮ ಏನು ತೊಗೊಂಡ್ರು ವೈಭವ ಗುಣಕ್ಕೆ ಹೊರತು ಬೇರೆ. ಉಳಿದವ್ರಿಗೆ ಹಾಗಲ್ಲ. ಅದು ದೋಷದಿಂದ ಬಂದಿರೋದು. ಪ್ರತ್ಯುರ ಅಸಾಮಂಜಸ್ಯ ಗೊತ್ತಾಯ್ತಾ. ಅಸಾಮಂಜಸ್ಯ ಎಲ್ಲಿ ಬಂತೀಗ? ಮೊದಲ ಆಹುತಿ ಯಾರಿಗೆ ಕೊಡಬೇಕು ಯಜ್ಞದಲ್ಲಿ? ದೇವರಿಗೆ. ಉಳಿದದ್ದು ದೇವರಿಗೆ. ಅಂದರೆ ಎಷ್ಟು ವಾದಿರಾಸನ ಯುಕ್ತಿ ಮೇಲೆ ಅದರಲ್ಲಿ ಬರೀತಾರೆ ಮಾತನ್ನು. ಅತಿ ಮುಖ್ಯವಾದಂಥ ಆಹುತಿ ಫಸ್ಟ್ ಸಿಗೋದು ಯಾರಿಗೆ? ಅಗ್ರ ಪೂಜೆ. ಪ್ರತಿ ಯಜ್ಞದಲ್ಲೂ ಅಗ್ರ ಪೂಜೆ ಯಾರಿಗೆ ಸಲ್ಲಬೇಕು? ದೇವರಿಗೆ ಸಲ್ಲುತ್ತೆ. ಅದಾದ ಕೊನೆಗೆ ಇವರಿಗೆ ಸಲ್ಲುತ್ತೆ. ಅಂದಮೇಲೆ ಯಾರು ದೊಡ್ಡವರಾದ್ರೀಗ? ಅಲ್ಲೇ ಗೊತ್ತಾಗುತ್ತೆ. ಇದೆಲ್ಲ ಎಲ್ಲರೂ ಮಾಡೋದೆ. ಆಶ್ಚರ್ಯ ಅಂದರೆ ಬೇರೆ ಮತದವರು ಈ ಕೆಲಸ ಮಾಡ್ತಾರೆ. ಅರ್ಥ ಆಯ್ತಾ? ನಾವಷ್ಟೇ ಅಲ್ಲ. ಬ್ರಹ್ಮದೇವರ ಶಾಸನ ಅವತ್ತಿನಿಂದ ರೂಢಿಯಲ್ಲಿ ಬಂದುಬಿಟ್ಟಿದೆ. ಇದು ನೋಡಿ ಬದಲಾಯಿಸ್ಕೋಬೇಕೆ ಹೊರತು ಅವರು ಆ್ಯಕ್ಚುಲಿ ಏನು ಮಾಡೋಂಗಿಲ್ಲ. ಆ ಜಾಗದಲ್ಲೇ ಕೊಡಬೇಕು. ಯಜ್ಞ ಶೇಷ. ಹೌದು. ಯಾರಿಗೆ ಶೇಷ ಅಂದರೆ ಪಿತೃಶ್ರೇಷ್ಠ ಪ್ರಸಾದ ಹೌದಲ್ಲದು ಪ್ರಸಾದ, ದೇವರ ಅನುಗ್ರಹ. ಹಾಂ ಯಾರಿಗೆ? ದೇವರಿಗೆ. ದೇವರಿಗೆ ಪ್ರಸಾದ. ಯಾರು ಪ್ರಸಾದ ಕೊಡು? ಹೌದು ಹೌದು. ಯಾರಿಗೆ ತಪ್ಪು? ಶಿವರಿಗೆ ಎಲ್ಲಿ ಅಲ್ಲಿ ಬೇಕಿಲ್ಲ. ಅದೇ ದೋಷ. ಯಾವ ದೋಷ ಅದು? ಶಾಪವನ್ನು ನಡಿಬೇಕೀಗ. ಆ್ಯಕ್ಚುಲಿ ಶಾಪ ನಿಮಿತ್ತ. ಮತ್ತೆ ದಕ್ಷ ಪ್ರಜಾಪತಿ ಶಾಪದಿಂದ ಆಗೋದಾದರೆ ದಕ್ಷ ಪ್ರಜೆ ದೊಡ್ಡವನಾಗಿಬಿಡ್ತಾನೆ. ಅದಲ್ಲ, ಶಾಪ ನಿಮಿತ್ತ ಆಯ್ತು ಅಷ್ಟೇ. ಅವ್ರಿಗೇನಿತ್ತದು? ಅಸಾಮಂಜಸ್ಯ ಆಗಿತ್ತು. ಭೃಗುಮೃಗುಡಿ ಶಾಪ ಕೊಟ್ಟಿದ್ದಕ್ಕೆ ಲಿಂಗ ಪೂಜೆ ಅಲ್ಲ. ಲಿಂಗ ಪೂಜೆ ಪ್ರಾರಬ್ಧವಶಾತ್ ಬರಲೇಬೇಕಾಗಿತ್ತು. ಶಾಪ ನಿಮಿತ್ತ ಆಯ್ತು ಅಷ್ಟೇ ಹೊರತು ಇದರಿಂದ ಇವರೆಲ್ಲ ಯಾರು? ಇಲ್ಲಿ ಭೃಗುಮೃಗುಡಿ, ಎಲ್ಲಿ ಇವರು ಭೃಗು ಶಾಪ ಹೇಗೆ ಇವರು ಬ್ರಹ್ಮದೇವರಿಗೆ ಶಾಪ ಅಂತೂ ಸಾಧ್ಯ ಎಲ್ಲ, ಕೊಟ್ಟರು ಬಿಡಲಿಲ್ಲ ಅವರು. ಅದಕ್ಕೆ ಬೇರೆ ಮೂರ್ತಿ ಪೂಜೆ ಆಗದೆ ಹೋಗ್ರಿ ಅಂತೇಳಿ ಅದು ಶಾಪನೇ. ಅವರು ಒಪ್ಪಿದರೆ ಅಷ್ಟೇ ಹೊರತು ಪ್ರಾರಬ್ಧ ಏನು ಒಪ್ಪಲಿಲ್ಲ ಅವರು. ಇವರು ಮಾತ್ರ ನಡೆಸ್ತಾ ನೋಡಿದಾಗ ಇವರು ಶಾಪದ ಎಫೆಕ್ಟ್ ಕಾಣಿಸ್ತು. ಆ್ಯಕ್ಚುಲಿ ಏನಲ್ಲ ಅದು. ಇವತ್ತು ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ಬಟ್ ಅರೆಸ್ಟ್ ಅವನೇ ಮಾಡಿಲ್ಲ. ಇನ್ನು ಆರ್ಡರ್ ಇದೆ ಹಿಂದೆ, ಗೊತ್ತಾಯ್ತಾರೆ. ಪೊಲೀಸ್ ಹಿಡ್ಕೊಂಡು ಹೋದ ಅಂತ ಹೇಳಿದರೆ ಪೊಲೀಸ್ ಹಿಡ್ಕೊಂಡು ಹೋದಲ್ಲ, ಪೊಲೀಸ್ ಪೂರ್ವಕ ಹಿಡಿಸಿದ್ರು ಅಂತ. ಎಲ್ಲ ದೊಡ್ಡವರು ಬರ್ತಕ್ಕಂಥ ಪ್ರತಿಯೊಂದು ದೋಷಕ್ಕೆ ಏನು ಕಾರಣ ಆಗಿರುತ್ತೆ? ಸಣ್ಣವರು ಕೊಟ್ಟಾಗ ಅದು ಶಾಪ. ಅದು ಶಾಪ ನಿಮಿತ್ತನೇ ಹೊರತು ಏನಲ್ಲ. ಬೇರೆಯವ್ರು ಕೊಟ್ಟಾಗ ಈಗಲೇ ಇಂಥ ಶಾಪ ಕೊಡೋದು, ಬೇರೆಯೇ ಕೊಡ್ತಾ ಶಿಕ್ಷೆ ಅನುಭವಿಸ್ಲೇಬೇಕು. ಸಣ್ಣ ಪುಟ್ಟದಕ್ಕೆಲ್ಲ ಅವ್ರು ಕೊಡೋದಿಲ್ಲ. ದೊಡ್ಡವರು ರೇಗ್ಕೊಂಡು ಕೊಡಬಾರದ ಶಾಪವನ್ನು ಕೊಡೋದೆಲ್ಲ ಸಣ್ಣವ್ರ ಕೆಲಸ. ಬ್ರಹ್ಮದೇವರು ಶಾಪ ಕೊಡ್ತಾರೆ. ಒಂದು ಶಾಪ ಕೂಡ ಏನಲ್ಲ, ಅವು ಎಲ್ಲ ತಾತ್ವಿಕವಾದದ್ದು. ಆದ್ದರಿಂದ ಅವ್ರಿಗೆ ಗುಣ ಐತೆ ಹೊರತು ದೋಷ ಆಗಲಿ. ಎರಡು ಶಾಪ ಅಂತಲೇ ಹೆಸರು. ಆ ಶಾಪಕ್ಕೆ ಅರ್ಥ ಇದೆ. ವಿಷ್ಣು ಮಾಯಾ ಹರೇರಿಚ್ಛಾ ಬಂಧಶಕ್ತಿ. ಯಾವುದು ಅಪಾಯಿಂಟ್ಮೆಂಟ್ ಆರ್ಡ್ರ್ ಟ್ರಾನ್ಸ್ಫರ್ ಆರ್ಡ್ರ್ ಬಂತಪ್ಪ. ಒಬ್ಬನಿಗೆ ಭಾರಿ ಖುಷಿ, ಒಬ್ಬನಿಗೆ ಭಾರಿ ದುಃಖ. ಅವ್ನು ರಿಕ್ವೆಸ್ಟ್ ಟ್ರಾನ್ಸ್ಫರ್. ಅವ್ನಿಗೆ ಏನಾಗುತ್ತದು? ಭಾರಿ ಖುಷಿ, ಹಬ್ಬ ಸದ್ಯ ಆಯಿತು ಅಂತ ಹೋಗ್ತಾನೆ. ಇವನಿಗೆ ಅನ್ವಾಂಟೆಡ್, ಏನು ದೊಡ್ಡ ಪನಿಷ್ಮೆಂಟ್ ಅದು. ಆದ್ದರಿಂದ ಆಲ್ರೆಡಿ ಇಬ್ಬರಿಗೂ ಒಂದೇ ಆದರೂ ಕೂಡ ಎಫೆಕ್ಟ್ ಬೇರೆ ಬೇರೆ ಆಗುತ್ತೆ. ಇವರಿಗೆ ಅಯೋಗ್ರಹ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ವಿಷ್ಣು ಮಾಯ ಅಪ್ಯರ್ವಾಗ್ ವೃತ್ತಯೋ ಯಸ್ಯ ಮಹಿತ್ವೇ ಸ್ವಭುವಾದಯ ಯಥಾಮತಿ ಗೃಣಂತಿ ಸ್ಮ ಕೃತಾನುಗ್ರಹ ವಿಗ್ರಹ. ಆಗ ತೋರಿಸಿದ್ರು ದಕ್ಷ ಪ್ರಜಾಪತಿ ಇದ್ದ ಮತ್ತೆ ಬದುಕಿದ. ಎದ್ಬಿಟ್ಟು ಮಾತು ಏನು ಮಾಡ್ತಾನೆ? ಏನು ದೋಷ ಇಲ್ಲ ಆತ್ಮಲ್ಲಿ ಕಳ್ಕೊಂಬಿಟ್ಟ. ಮತ್ತು ಗುರುದೇವರು ಹಾಗೆಲ್ಲ ಬೈದಿದ್ದಾನೆ. ನಮಸ್ಕಾರ ಮಾಡಿ ತಪ್ಪು ಮಾಡ್ತೇನೆ, ನನ್ನಿಂದ ಕ್ಷಮಿಸಬೇಕು ಅಂತ ಶುರು ಮಾಡ್ತಾನೆ. ತಾನೇ ನಮಸ್ಕಾರ ಮಾಡಿ, ನೀವು ನಮಸ್ಕಾರ ಮಾಡಲಿ ಅದು ಆಕ್ಷೇಪ ಮಾಡೋದ ವ್ಯಕ್ತಿ ತಾನೇ ಮಾಡಿಬಿಡ್ತಾನೆ. ಆಗ ಅವ್ರು ಆಯ್ತು ಯಜ್ಞ ಮುಂದುವರಿಸಿ ಅಂತ ಹೇಳ್ತೆ. ಯಜ್ಞ ಮುಂದುವರಿಯುತ್ತೆ. ಮುಂದುವರೆದ ಮೇಲೆ ಅಲ್ಲಿ ಯಜ್ಞ ನೋಡಿ, ಒಳ್ಳೆಯ ಯಜ್ಞ ಹಾಳಾಗಬಾರ್ದು. ಒಳ್ಳೆಯ ಯಜ್ಞ ಹಾಳಾಗಬಾರ್ದು. ಒಳ್ಳೆ ಪ್ರಾಜೆಕ್ಟ್ ಇನ್ಕಂಪ್ಲೀಟ್ ಮಾಡಿದರೆ ಇನ್ವೆಸ್ಟ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಜನಕ್ಕೆ ಉಪಕಾರ ಆಗೋದು ತಪ್ಪೇ ಬಿಡೋದು. ಅದು ಹೇಗೆ ನಡೆಸಬೇಕು? ಸರ್ಕಾರ ಬೇರೆ ಆದರೂ ಒಳ್ಳೊಳ್ಳೆ ಯೋಜನೆ ಹೇಗೆ ಯಾವುದೋ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಹಾಗೆ ಇದನ್ನು ಯಜ್ಞ ಮುಗಿಯುತ್ತೆ. ನಿಂದು ತಪ್ಪು ಮಾಡಿದ ಶಿಕ್ಷೆ ಆಗೋಯ್ತು. ಈಗ ಮುಂದುವರಿಬೇಕಿತ್ತು. ಅದಕ್ಕೆ ಮುಂದುವರಿತು. ಮುಂದುವರೆದ್ಮೇಲೆ ದೇವ್ರ ಪ್ರತ್ಯಕ್ಷನಾದ. ಯಜ್ಞ ಭೂಮಿ ದೇವ್ರ ಭಗವಂತ ಪ್ರತ್ಯಕ್ಷನಾಗ್ತಾನೆ. ರುದ್ರ ಸರ್ವತ್ ಇವರು ಪ್ರತ್ಯಕ್ಷರಾಗಬೇಕಾಗಿತ್ತಲ್ಲಿ. ಯಜ್ಞ ಮಾಡಿಸಿದವರಾದರೆ ಹೊರತು ಇವರು ಯಜ್ಞ ಪ್ರತಿಪಾದ್ಯರಾಗಲಿಲ್ಲ. ಪ್ರತಿಪಾದ್ಯ ಆಗಿದ್ದಾರಲ್ಲಿ ಪರಮಾತ್ಮನೇ.
ಅಪಿ ಅರ್ವಾಗೃತ್ತಯೋ ಯಸ್ಯ ಮಹಿತ್ವೇ ಸ್ವಭುವಾದಯಃ ಯಥಾಮತಿ ಗೃಣಂತಿ ಸ್ಮ ಕೃತಾನುಗ್ರಹ ವಿಗ್ರಹಂ. ಆಗ ಪರಮಾತ್ಮ ಅನುಗ್ರಹ ಮಾಡಿ ಪ್ರತ್ಯಕ್ಷನಾದನಲ್ಲ, ಸ್ವ ಭೂ ಎಲ್ಲವೂ ಯಾರ ಅಧೀನದಲ್ಲಿದೆಯೋ ಅಂತ ಪರಮಾತ್ಮನ ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ದಕ್ಷ ಪ್ರಜಾಪತಿಯಿಂದ ಶುರುವಾಗುತ್ತೆ. ಶುದ್ಧಂ ಸ್ವಧಾಮ್ನಿ ಉಪರತಾಖಿಲ ಬುದ್ಧ ಏನ ಇನ್ನು ಒಟ್ಟಿಗೆ ಎರಡು ಸೇರಿಸ್ಕೊಡ್ತಾರೆ ಒಟ್ಟಿಗೆ. ಶುದ್ಧಂ ಸ್ವಧಾಮ್ನಿ ಉಪರತಾಖಿಲ ಬುದ್ಧ್ಯವಸ್ಥಂ ಚಿನ್ಮಾತ್ರಮೇಕಮಭಯಂ ಪ್ರತಿಷಿಧ್ಯ ಮಾಯಾಂ ತಿಷ್ಟಂ ತಥೈವ ಪುರುಷತ್ವಮುಪೇತ್ಯಸ್ಯಾಂ ಆಸ್ತೆ ಭವಾನ್ ಅಪರಿಶುದ್ಧಮಿವ ಆಮನಂತಿ. ಶುದ್ಧಂ ಸ್ವಧಾಮ್ನಿ ಉಪರತಾಖಿಲ ಬುದ್ಧ್ಯವಸ್ಥಂ ಚಿನ್ಮಾತ್ರಂ ಏಕಮಭಯಂ ಪ್ರತಿಷಿಧ್ಯ ಮಾಯಾಂ ತಿಷ್ಟಂ ತಯಾ ಏವ ಪುರುಷತ್ವಮುಪೇತ್ಯ ತಸ್ಯ ಏನಿದೆ ಅಲ್ಲಿ ತಸ್ಯಾಂ ಆಸ್ತೆ ಭವಾನ್ ಅಪರಿಶುದ್ಧಂ ಇವ ಆಮನಂತಿ. ಇಲ್ಲೇನಾಯಿತು? ಶುದ್ಧಂ ಸ್ವಧಾಮ್ನಿ ಉಪರತಾಖಿಲ ಬುದ್ಧ್ಯವಸ್ಥಂ ಅಂತ. ಶುದ್ಧ ನೀನು ಸ್ವಧಾಮ್ನಿ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಏನು ಸ್ವತಃ ತೇಜಸ್ಸಿನಿಂದ ಎಲ್ಲವನ್ನು ನೀನು ಬುದ್ಧ್ಯವಸ್ಥಂ ಸರ್ವಜ್ಞ ನೀನು. ಚಿನ್ಮಾತ್ರಮೇಕಂ ಚಿನ್ಮಾತ್ರ ನೀನು. ಏಕಂ ಅಭಯಂ ಏಕಮೇವಾದ್ವಿತೀಯಂ ಬ್ರಹ್ಮ. ಪ್ರತಿಷಿಧ್ಯ ಮಾಯಾಂ ತಿಷ್ಠನ್ ತಥೈವ ಪುರುಷ. ಮಾಯೆ ಹೆಸರೇ ನಿನಗಿಲ್ಲ. ತಥೈವ ಪುರುಷತ್ವಮುಪೇತ್ಯ ತಸ್ಯಾಮಾಸ್ತೆ ಭವಾನ್ ಅಪರಿಶುದ್ಧಮಿವ ಆಮನಂತಿ. ಮುಂದೆ ಸೃಷ್ಟಿ ಇತ್ಯಾದಿ ಮಾಡೋಕ್ಕೆ ಶುರು ಮಾಡ್ತೀಯ. ನಿಂದೆ ಪುರುಷ ರೂಪನ ಅಭಿವ್ಯಕ್ತಿ ಮಾಡ್ತೀಯ. ಮೊದಲು ಬಂತದು ಪುರುಷ ರೂಪನ. ಅಲ್ಲಿ ಪ್ರಶ್ನೆ ಬಂತೀಗ. ದೇವ್ರು ಹುಡ್ತಾನ ಅಂತ ಪ್ರಶ್ನೆ ಬಂದರೆ ಇಲ್ಲ. ಉತ್ಪತ್ತಿರ್ ಹರಿರೂಪಾಣಾಂ ವ್ಯಕ್ತಿರೇವ ನ ಸಂಶಯ. ದೇವರ ರೂಪಗಳು ಎಲ್ಲಿ ಹುಟ್ಟಿದೋ ಅಂತ ಹೇಳ್ತಾರೋ ಹುಟ್ಟಲ್ಲ ಅದು. ಏನದು? ಅಭಿವ್ಯಕ್ತಿ ಅಷ್ಟೇ ಹೊರತು ನಿಜವಾದ ಸೃಷ್ಟಿ ಅಲ್ಲ. ಆದರೆ ಉಳಿದವರು ಸೃಷ್ಟಿಯಾದರೆ ಅಂದರೆ ಸೃಷ್ಟಿಯಾದರು ಅಂತಲೇ ಅರ್ಥ. ಲಕ್ಷ್ಮೀನಾರಾಯಣ ಮಾತ್ರ ಇಲ್ಲ, ಎಲ್ಲ ರೂಪಗಳು ಅವರದ್ದೇನದು ಅನಾದಿ ಮತ್ತು ನಿತ್ಯ. ಉತ್ಪತ್ತಿರೇವ ಜೀವಾನಾಂ ದೇಹೋತ್ಪತ್ತಿರುದೀರ್ಯತೆ. ನೋಡಿ, ದೇವರಿಗೂ ಕೂಡ ಹುಟ್ಟು ಅಂದರೆ ದೇಹೋತ್ಪತ್ತಿ. ಪರಮಾತ್ಮನ ದೇಹೋತ್ಪತ್ತಿನೂ ಇಲ್ಲ. ದೇಹ ಕೂಡ ಅನಾದಿ ಮತ್ತು ನಿತ್ಯ. ಅದು ಆ ಪ್ರಾದುರ್ಭಾವನೆ ಹೊರತು ಹುಟ್ಟಿ ಬಂದಿದ್ದಲ್ಲ. ಇತಿ ತತ್ವನಿರ್ಣಯೇ. ತತ್ವನಿರ್ಣಯ ಗ್ರಂಥ ತುಂಬ ಸಹ ಉಲ್ಲೇಖ ಮಾಡಿದ್ದಾರೆ. ಅವನ್ನೆಲ್ಲ ಏನು ಮಾಡ್ಬೋದು ಅದಷ್ಟೇ ಕಲೆಕ್ಟ್ ಮಾಡ್ತಾ ಹೋಗಿಬಿಟ್ರೆ ಎಲ್ಲೇ ತತ್ವನಿರ್ಣಯ ಉಲ್ಲೇಖ ಮಾಡಿದ್ದಾರೆ. ಬ್ರಹ್ಮತರ್ಕಕ್ಕೆ ಹಾಗೆ ಮಾಡಿದ್ದಾರೆ. ಒಂದೊಂದು ಬ್ರಹ್ಮತರ್ಕ ಒಂದಕ್ಕೆ ಮಾಡಿದ್ರೆ ಯಾವುದಕ್ಕೂ ಮಾಡಿಲ್ಲ. ಇದಕ್ಕಂದು ಎಲ್ಲದಕ್ಕೂ ಮಾಡಿಬಿಟ್ಟು ಏನಾಗುತ್ತೆ, ಆ ಗ್ರಂಥನೇ ಒಂದು ರೀತಿ ಸಿಕ್ಕಾಗ ಅದು ಎಷ್ಟು ವಿಷಯಕ್ಕೆ ಸಂಬಂಧಪಟ್ಟದ್ದು ಉಪಯೋಗಿಸಿದ್ದಾರೆ ಅಂತ ಗೊತ್ತಾಗಿಬಿಟ್ರೆ ಎಷ್ಟು ಉಪಯೋಗ ಆಗುತ್ತೆ. ಅದೇ ರೀತಿ ಬ್ರಹ್ಮಾಂಡೆ ಅದೆಲ್ಲ ಕಲೆಕ್ಟ್ ಮಾಡೋದು, ಇತಿಸ್ಕಾಂದೆ ಅದನ್ನು ಕಲೆಕ್ಟ್ ಮಾಡೋದು, ಶ್ರುತಿಗಳನ್ನ ಕಲೆಕ್ಟ್ ಮಾಡೋದು ದೊಡ್ಡ ಕೆಲಸ ಅದು. ಒಬ್ಬೊಬ್ರು ಒಂದು ಕೊಟ್ಟರು ಕೂಡ ಎಷ್ಟಾಗ್ತದೆ? 500 ಕೋಟ್ ಮಾಡಿದ್ದಾರೆ ಆಚಾರ ಅಂತ ಇಟ್ಕೊಂಡ್ರೆ ಎಷ್ಟು 500 ಜನ ಕೆಲಸ ಮಾಡ್ಬೋದು. 500 ಒಂದು ಸತ್ತಿನ ಆಚಾರ ಕೋಟ್ ಮಾಡಿರಬಹುದು. ಬಟ್ ಹುಡುಕಕ್ಕೆ ಎಷ್ಟು ಬೇಕೋ ಇವರಷ್ಟೇ ಕೆಲಸ ಮಾಡಬೇಕು. ಒಂದು ಸಿಗಬೇಕಾದ್ರೂ ಕೂಡ ಏನದು ಅಷ್ಟು ನೋಡಿದ್ರೆ ಸಾರೇ ಒಂದು ಸಿಗೋದು ನಿಮಗೆ. ಲಿಂಗ ಪುರಾಣದ ವಾಕ್ಯ ಒಂದು ಕೋಟ್ ಮಾಡ್ತಾರೆ. ಇದು ಲಿಂಗ ಪುರಾಣ ಅಂತ ಒಂದು ಕಡೆ ಹೇಳ್ತಾರೆ. ಒಂದೇ ವಾಕ್ಯ ಕೋಟ್ ಮಾಡ್ಯಾರು. ಅಷ್ಟು ಒಂದೇ ವಾಕ್ಯ ಗುರುತಿಸ್ಬೇಕಾದ್ರೆ ಏನು ಇರಬೇಕು ನೀವೀಗ? ಪೂರ್ತಿ ಅದನ್ನು ಓದಲೇಬೇಕು. ಆದ್ದರಿಂದ ಅಷ್ಟು ಶ್ರಮ ಪಟ್ಟರೆ ಅದು ಒಂದು ಬರೀ ಏನಿದು ಕಲೆಕ್ಟ್ ಮಾಡೋಕ್ಕಷ್ಟೇ 500 ಜನ ಬೇಕು. ಕಲೆಕ್ಟ್ ಮಾಡ್ಲಿಕ್ಕಷ್ಟೇ. ಮುಂದೆ ಏನು ಮಾಡಬೇಕು? ಅದನ್ನೀಗ ವಿಷಯವಾರ ಇದು ಮಾಡಬೇಕೀಗ. ಸಬ್ಜೆಕ್ಟ್ ವೈಸ್ ಅದನ್ನು ಕ್ಲಾಸಿಫೈ ಮಾಡಬೇಕು. ಗೊತ್ತಾಯ್ತು? ಅದನ್ನೇ ಬೇರೆ ಕಡೆಯಲ್ಲಿ ಅಪ್ಲೈ ಮಾಡೋಕೆ ಹುಡುಕ್ಬೇಕದು. ದೊಡ್ಡ ಕೆಲಸ ಅದು ಬರೀ ಮಾಡೋದು ಅಷ್ಟೇ ಇಲ್ಲ. ಅದೆಲ್ಲ ಮಾಡ್ತಾ ಹೊರಟ್ರೆ ಎಷ್ಟು ಜ್ಞಾನವೃದ್ಧಿ, ಸಮಾಜಕ್ಕೆ ಎಷ್ಟು ಉಪಯೋಗ ಆಗುತ್ತೆ, ಆಚಾರ ಮಹಿಮೆ ಜಗಕ್ಕೆ ಎಷ್ಟು ಗೊತ್ತಾಗುತ್ತೆ, ತತ್ವ ಎಷ್ಟು ತಿಳಿಯುತ್ತೆ ನೋಡಬೇಕು. ಉತ್ಪತ್ತಿರ್ ಹರಿರೂಪಾಣಾಂ ವ್ಯಕ್ತಿರೇವ ನ ಸಂಶಯ. ಅದಕ್ಕೆ ವ್ಯಾಸರಾಜರು ತೋರಿಸ್ಕೊಟ್ರು. ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ. ಅವ್ರು ಯಾವುದಕ್ಕಾಗಿ ಕೆಲಸ ಮಾಡಿದ್ರು ವ್ಯಾಸರಾಜರು? ಎಲ್ಲಿ ಮಾಯಾವಾದ ವಿಮರ್ಶೆ ಇತ್ತು ಅದಿಷ್ಟನ್ನು ಒಂದು ಕಡೆ ಸೇರಿಸಿದರು. ಆಚಾರ ಮಾಡಿದ್ದಾನೆ, ತೀರ್ಥರು ಮಾಡಿದ್ದು ಎಲ್ಲ ಸೇರಿಸಿಬಿಟ್ಟು ಅದು ವಿವರಣೆ ಸಮೇತ ಕೊಟ್ಟು ಮಾಡಿ ಅವಾಗ ಎಷ್ಟು ದೊಡ್ಡ ನ್ಯಾಯಾಮೃತ ಆಯಿತು. ಗೊತ್ತಾಯ್ತು? ನ್ಯಾಯಾಮೃತ ಅಂದ್ರೆ ಅದೇ. ಆ ರೀತಿ ಎಲ್ಲ ಗ್ರಂಥಕ್ಕೂ ಮಾಡಿದ್ರೆ ಎಷ್ಟು ಉಪಯೋಗ ಆಗುತ್ತಾಗ. ಒಂದು ಮಾರ್ಗ ದೊಡ್ಡವ್ರು ತೋರಿಸ್ಕೊಟ್ಟ ಮೇಲೆ ಏನು ಮಾಡಬೇಕು ನಾವು ಅದನ್ನು ಉಪಯೋಗಿಸ್. ಅವ್ರು ಮಾಡಿದ್ರು ಕೈ ಮುಗಿದು ಕೂತ್ಬಿಡೋದು ಅಷ್ಟೇ. ಒಂದು ಕೈ ಮುಗಿಬೇಕು ತಪ್ಪಲ್ಲ, ಅದ್ರ ಮುಂದೆ ಮಾಡಬೇಕು ನೀವು. ಅದನ್ನು ದೊಡ್ಡ ನಮಸ್ಕಾರ ಅಂದ್ರೆ ಏನರ್ಥ? ಗುಡ್ ಬೈ ಅಂತ. ಹಾಗಾಗ್ಬಾರ್ದು. ಒಂದು ಭಕ್ತಿಯಿಂದ ಮಾಡೋದು ಬೇರೆ, ಗುಡ್ ಬೈ ಹೇಳೋದು ಬೇರೆ. ಉತ್ಪತ್ತಿರ್ ಹರಿರೂಪಾಣಾಂ ವ್ಯಕ್ತಿರೇವ ನ ಸಂಶಯ. ಇವೆಲ್ಲ ಬೇರೆ ಬೇರೆ ಕೊಟೇಶನ್ ನೋಡಿದಾಗ ಎಷ್ಟೋ ವಿಷಯ ಕಾಮನ್ ಇದೆ. ಕಾಮನ್ ಇದೆ ಅರ್ಥ. ಮೂಲ ಗ್ರಂಥಗಳಲ್ಲಿ ಏನಿದೆ ವಿರೋಧ ಎಲ್ಲೂ ಇಲ್ಲ ಅಂತ ಒಂದು ಗಟ್ಟಿ ಆಯ್ತಾಗ. ಗೊತ್ತಾಯ್ತಾ? ಕೆಲವು ವಿರೋಧಗಳಿಗೆ ಉತ್ತರ ಸಿಗುತ್ತೆ, ಅದು ಪರಿಹಾರ ಆಯಿತು. ಒಂದು ಹುಡುಕಿದರೆ ಒಂದು ಸಂಶೋಧನೆ ಮಾಡಿದ ಪದಾರ್ಥ ಸಿಕ್ತು ಅಂದ್ರೆ ಎಷ್ಟು ಬೆಲೆ ಇದೆ ಅದಕ್ಕೀಗ, ಅದನ್ನು ಯೋಚನೆ ಮಾಡಬೇಕು. ಗೋಡುವರಿಂದ ಗೋಡು ತೆಗೆಯೋ ಕೆಲಸ ಇವರು ಮಾಡ್ತಾ ಇದ್ದಾರೆ.
ಲೌಕಿಕದಲ್ಲಿ ಏನು ನಡೀತಾ ಇತ್ತು, ಗೋಲ್ಡ್ ಅವರಿಂದ ಪ್ಯೂರ್ ಗೋಲ್ಡ್ ತೆಗಿತಾರೆ, ಅಷ್ಟು ಕೆಲಸ ಮಾಡ್ತಿದ್ದಾರೆ. ಇದೇನಿದು ಪ್ಯೂರ್ ಗೋಲ್ಡ್ ಬೈನೇ ಇದು, ಪ್ಯೂರ್ ಗೋಲ್ಡೇ ಇರೋದು. ಅದು ಜೋಡಿಸ್ಬೇಕಷ್ಟೇ ತಮ್ಮ ಪ್ರಕಾರ ಆಭರಣಕ್ಕೆ ತಕ್ಕಂತೆ ಹೇಗೆ ಮಾಡಿಸ್ಕೊಳ್ತೇವೆ ಮಾಡಿಸ್ಕೊಂಡ್ರೆ ಮುಗಿದೋಯ್ತು. ಜಡಮಾಯಾ ನತಶ್ಯಾಸ್ತಿ ಶರೀರತ್ವೇ ದೇವರಿರಲಿ ಕೈಯಲ್ಲಿ ಮಾಯೆ ಇದೆ ಅಂತೇಳಿ ಪರಮಾತ್ಮ ಜಡಮಾಯ ಎಂಬುದು ಇಲ್ಲೇ ಇಲ್ಲ. ಜಡಮಾಯ ಜಡಮಾಯ ಯಾರಿಗಿಲ್ಲ? ಮಹಾಲಕ್ಷ್ಮಿಗೂ ಇಲ್ಲ. ಯಾಕೆ? ಅದರ ಅಭಿಮಾನಿ ದೇವತೆಯವರು, ಅವ್ರ ಕಂಟ್ರೋಲ್ ಇದ್ದಾಗ ಅವ್ರಿಗೂ ಇಲ್ಲ. ಶರೀರತ್ವೇನ ಕುತ್ರಚಿತ್ ಸೃಷ್ಟ್ವಾತಯಾ ಶರೀರಾಣಿ ತಸ್ಥಿತೆ ಪುರುಷ ಸ್ಮೃತಃ. ಪರಮಾತ್ಮ ಹುಟ್ಟಿಸಿ ತಾನೆಲ್ಲ ಪುರುಷ ರೂಪದಿಂದ ನೆಲೆಸಿಬಿಟ್ಟೆ ಎಲ್ಲ ಕೂಡ. ಆದ್ದರಿಂದ ಅದೇನಲ್ಲ, ಹುಟ್ಟಲ್ಲ ಮತ್ತು ಮಾಯೇನೂ ಅಲ್ಲ. ಮಾಯಾಮಯ ಶರೀರಾಯ ಏನಾಯ್ತು? ಮಾಯಾಯಾಮ್ ಅಶರೀರಾಯಾಮಪಿ ವಿಷ್ಣು ಸ್ವಯಂ ಸ್ಥಿತಃ. ಮಾಯಾಯಾಮ್ ಅಲ್ಲಿ ಯಾ ಬಿಟ್ಟೋಗಿದ್ದೇವೆ, ಅಶರೀರಾಯಾಮ್ ಮಾಯಾಮ್ ಆಗಿದೆ. ಮಾಯಾಯಾಮ್ ಅಶರೀರಾಯಾಮ್ ಅಪಿ ವಿಷ್ಣು ಸ್ವಯಂ ಸ್ಥಿತಃ. ಮಾಯಾ ಶರೀರ ಇದೆ, ಅದರಲ್ಲೂ ಪರಮಾತ್ಮ ನಿಂತು ಫಂಕ್ಷನ್ ಮಾಡಿಸ್ತಾನೆ. ಜಡಮಾಯಿಗೆ ಏನು ಶಕ್ತಿ ಇಲ್ಲ. ಒಂದು ವಿಷದ ಬಾಟ್ಲಿದೆ, ಒಂದು ಯಾವುದೋ ಒಂದು ಕೊಲ್ಲಬೇಕಾಗಿದೆ ವಿಷನ, ಒಂದು ಪ್ರಾಣಿನ, ಕೆಟ್ಟ ಪ್ರಾಣಿನ. ಅದು ಪಕ್ಕದಲ್ಲೇ ವಿಷ ಇದ್ದರೂ ಕೂಡ ಕೊಲ್ಲಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡಬೇಕು? ಒಬ್ಬರು ಪ್ರಯೋಗ ಮಾಡಬೇಕದು, ಇಲ್ಲದವರೆ ಬರೋದಿಲ್ಲ. ಅದಕ್ಕೆ ಪ್ರಯೋಗ ಮಾಡಿದವರಿಗೆ ಶಿಕ್ಷೆ ಹಾಕಿ ಹಾಗೆ ಪರಮಾತ್ಮ ಏನು ಮಾಡ್ತಾನೆ, ಈಗ ಜಡಮಾಯಿ ಫಂಕ್ಷನ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಮಾಡಿಸ್ತಾನೆ ಪರಮಾತ್ಮ. ಅಲ್ಲಿ ಹಾಗೆ ಅವ್ರಿಗೆ ಸಮಸ್ಯೆ ಇದೆ ಅವರಿಗೀಗ. ಮಾಯಾವಾದಕ್ಕೆ ಹೋಗೋಣ. ಈಗ ಅವಿದ್ಯೆ ಬಂತು ಅಂತ ತಿಳ್ಕೊಬೇಡ ಬ್ರಹ್ಮನಿಗೆ. ಅವಿದ್ಯೆ ತಾನೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಜಡ ಪದಾರ್ಥ. ಪರಮಾತ್ಮ ತಗೋತಾನಂತ ಏನು ಹೇಳ್ಬೇಕು ಅದಕ್ಕೆ? ಯಾರು ತಗೋತಾರೆ ಅದನ್ನು? ಕೆಟ್ಟದ್ದು ಯಾರು ದೇವ್ರು ನಿರ್ದೋಷ ಆದಮೇಲೆ ಯಾಕೆ ತಗೋತಾರೆ ಅಂತ ತಗೊಳ್ಳೋದು. ಸೊ ಮಾಯ ಬರೋ ಚಾನ್ಸೇ ಇಲ್ಲ ಪರಮಾತ್ಮ. ಅರ್ಥ ಆಯ್ತಾ? ಅವಿದ್ಯೆನೇ ಇಲ್ಲ. ಅವಿದ್ಯೆ ಬಂತು ಅಂದರೆ ಜಡ ಪದಾರ್ಥಕ್ಕೆ ಕೆಲಸ ಕೊಟ್ಟಾಗಾಯ್ತು ನೀವೀಗ. ಹಾಗಿದ್ದರೆ ನೀವು ಚೇತನ ಒಪ್ಪನೆ ಸಿಟಿನೇ ಇಲ್ಲಲ್ಲ. ಸೊ ನಿಮ್ಮದು ಜಡವಾದ ಆಯ್ತು. ಈಗ ಅಲ್ಟಿಮೇಟ್ಲಿ ಶೂನ್ಯವಾದಕ್ಕೆ ಬಂತು. ಅದಕ್ಕೆ ಇಲ್ಲಿ ಪ್ರಶ್ನೆಯೇ ಬರೋದಿಲ್ಲ. ಮಾಯಾಯಾಮಸ್ಯ ಶರೀರಾಯಾಮ ವಿಷ್ಣು ಸ್ವಯಂ ಸ್ಥಿತಃ ತಸ್ಮಾತ್ ಪ್ರಾಕೃತ ಇತ್ತೇವ ಜೀವವತ್ತಂ ವದಂತಿ. ಕೆಲವೊಮ್ಮೆ ದೇವರನ್ನು ಪ್ರಾಕೃತ ಅಂತ ಕರೆದು ಬಿಡ್ತಾರೆ. ಯಾತಕ್ಕೆ ಅಂದರೆ ಇದ್ದಾನೆ ಎಂಬ ಕಾರಣಕ್ಕೆ. ಇನ್ವಾಲ್ವ್ ಆಗಿದ್ದಾನೆ ಕಾರಣ ಅಲ್ಲ, ಇದ್ದಾನೆ ಎಂಬ ಕಾರಣಕ್ಕೆ. ಅಸ್ಪೃಷ್ಟತ್ವೇಪಿ ತದ್ಧರ್ಮೈ ತದ್ಗತತ್ವಾದೇವ ಕಾರಣ. ಆ ಧರ್ಮಗಳಿಂದ ಏನೂ ಆಗಿಲ್ಲ ಪರಮಾತ್ಮನಿಗೆ. ಆದರೂ ಕೂಡ ಏನಂತ ಕರೀತಾರೆ? ಮಾಯೆಯಲ್ಲಿ ಇದ್ದಾನೆ, ಮಾಯೆಯಲ್ಲಿ ಇದ್ದಾನೆ, ಸ್ವಾಮಿಯಾಗಿದ್ದಾನೆ ಅಷ್ಟೇ ಹೊರತು ಏನಾಗಿಲ್ಲ, ಬಂದಿಯಾಗಿಲ್ಲ. ಅದು ಬೆಸ್ಟ್ ಎಕ್ಸಾಂಪಲ್. ಮತ್ತು ರಾಜ ಜೈಲೊಳಗೆ ಹೋದರೆ ಹೇಗೋ ಹಾಗೆ. ಅದು ನಿಜವಾಗಿ ಹೇಗೆ ಹೋಗ್ತಾನೆ ಆತ? ಸ್ವಾಮಿಯಾಗಿ ಹೋಗ್ತಾನೆ ಹೊರತು ಅಲ್ಲಿದ್ದಾಗಲೂ ಏನಾತ? ಅಲ್ಲಿದ್ದರೂ ಯಾವುದಕ್ಕೂ ಡಾಕ್ಯುಮೆಂಟ್ ಸೈನ್ ಮಾಡ್ಬೋದು. ಎಷ್ಟಿದ್ದು ಸೈನ್ ಡಾಕ್ಯುಮೆಂಟ್ ಆಗುತ್ತೆ. ಯಾವುದೋ ಅರ್ಜೆಂಟ್ ಸೈನ್ ಮಾಡ್ತಾನೆ ನಿಂತ್ಕೊಂಡು ಸೆಲ್ಲಲ್ಲಿ ಕೂತ್ಕೊಂಡು. ಅವು ಏನಾಗುತ್ತೋ ಡಾಕ್ಯುಮೆಂಟೇ. ಬಂದೇ ಆದ ಒಂದೇ ಕೇಳ ಇಲ್ಲ. ಅದು ವ್ಯತ್ಯಾಸ ಆಗೋದೇ ಇಲ್ಲ. ಸರ್ವದೇಶೇಶು ಕಾಲೇಶು ತಯೇಕ ಪರಮೇಶ್ವರ. ಸಾಮಾನ್ಯ ಮುಖ್ಯಾಧಿಕಾರಿಗಳಿಗೆ ನಾವು ಒಪ್ತೀವಿ ಅದನ್ನು. ಮುಖ್ಯಾಧಿಕಾರಿ 24 ಅವರ್ಸ್ ಯಾವ ಬೇಕಾದ್ರೂ ಕೆಲಸ ಮಾಡೋದು. ಉಳಿದವ್ರು ಹಾಗೆಲ್ಲ ಮಾಡ್ಲಿಕ್ಕೆ ಬರೋಲ್ಲ. ಸಬ್ ರಿಜಿಸ್ಟ್ರಾರ್ ಆಗಲೇ ಮಾಡಬೇಕು ವರ್ಕಿಂಗ್ ಅವರ್ಸ್ನಲ್ಲೇ. ಮನೆ ಹೋಗಿ ಮಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ. ಇವರಿಗೆಲ್ಲ ಅವಕಾಶ ಇದೆ. ಅಂದರೆ ಮುಖ್ಯಸ್ಥನೇ ದೇವರು ಅತಿ ಮುಖ್ಯಸ್ಥನಾದ್ದರಿಂದ ಸರ್ವದೇಶೇಶು ಕಾಲೇಶು ಸಯೇಕ ಪರಮೇಶ್ವರ. ಇಲ್ಲಿ ಮುಖ್ಯಮಂತ್ರಿವಾದ ಎಷ್ಟು ಪವರ್ಸ್ ಇದೆ. ಬಟ್ ಆ ಹೊರಗಿನ ರಾಜ್ಯಕ್ಕೆ ಹೋದರೆ ಇಲ್ಲ. ಹೊರಗಿನ ರಾಜ್ಯ ಇಲ್ಲಿ ಸಾಮರ್ಥ್ಯ ಇದೆ ಹೊರತು ಬೇರೆ ಕಡೆ ಇಲ್ಲ. ಅಲ್ಲೇನು ಮಾತು ನಡೆಯೋದಿಲ್ಲ. ಅದೇ ರೀತಿ ಲಿಮಿಟೇಷನ್ ಇದೆ. ದೇಶದ ಪ್ರಧಾನಮಂತ್ರಿ ದೇಶ ಬೇರೆ ಇಲ್ಲ. ದೇವರಿಗೆ ಹಾಗಲ್ಲ. ಸರ್ವದೇಶೇಶು ಕಾಲೇಶು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ, ರಿಲೇಟಿವ್ ಸೆನ್ಸ್ ಅಲ್ಲ ಅದು. ಯಾವ ಸೆನ್ಸ್ ಅದು? ಇವ್ರಿಗೂ ಸರ್ವ ಅಂತ ಬಾಯಲ್ಲಿ ಉಪಯೋಗಿಸೋರು ಕೂಡ ಏನಲ್ಲ, ಸರ್ವ ಅಲ್ಲ ಇದು. ಅಲ್ಲಿ ಸರ್ವ ಅಂತ ಹೇಳಿದ್ರೆ ಏನರ್ಥ? ಅಬ್ಸಲ್ಯೂಟ್ ಸರ್ವ ಅನ್ನೋದು ಅಪ್ಲೈ ಆಗೋದು ಯಾರಿಗೆ? ದೇವರಿಗೆ. ಅದಕ್ಕೆ ಸರ್ವ ಶರ್ವ ಶಿವಸ್ಥಾಣು. ದೇವರಿಗೆ ಸರ್ವ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಆ ರೀತಿ ಸರ್ವ ಅವನೊಬ್ಬನೇ, ಇನ್ಯಾರೂ ಇಲ್ಲ. ಆ ರೀತಿ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಈ ಅರ್ಥದಲ್ಲಿ ವಾಸುದೇವನ ಸರ್ವ ಅಂತ ಕರೀತಾರೆ, ತಿಳ್ಕೊತಾರಲ್ಲ, ಅವನು ಭಾರಿ ದೊಡ್ಡವನು. ಗೊತ್ತಾಯ್ತಾ? ಉಳಿದವರು ಸರ್ವ ಅಂತ ಹೇಳಿದಾಗ ಲಿಮಿಟೇಷನ್ ಇದ್ದಾಗ ದೇವರಿಗೂ ಇದೆ ಅಂತ ತಿಳ್ಕೊಂಡ್ರಲ್ಲ ಅವನು. ದೇವರಿಗೆ ಲಿಮಿಟ್ಲೆಸ್ ಆಗಿರ್ತಕ್ಕಂಥ ಸರ್ವನಿಯಾಮಕತ್ವ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಅವನು ದೊಡ್ಡ ಜ್ಞಾನಿ ಅಂತ ಅರ್ಥ. ಜಡಮಾಯಾನತ ಶಾಸ್ತಿ ಶರೀರತ್ವೇನ ಕುತ್ರಚಿತ್ ಸೃಷ್ಟ್ವಾ ತಯಾ ಶರೀರಾಣಿ. ಅದರಿಂದ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಅದು ಫಂಕ್ಷನ್ ಮಾಡಬೇಕಲ್ಲ, ದೇವರು ಕೊಡ್ತೀವೋ ಅಂತಃ ಪ್ರವೇಶ ಕೊಡ್ತಾನೆ. ಪ್ರತಿಯೊಂದು ಒಳಗೆ ಪ್ರವೇಶ ಮಾಡಿ ಕೊಡ್ತಾನೆ, ಫಂಕ್ಷನ್ ಮಾಡಿಸೋದಕ್ಕೋಸ್ಕರ. ಆದ್ದರಿಂದ ಅದು ಗುಣನೇ ಹೊರತು ದೋಷ ಅಲ್ಲ. ಮಾಯಾಮಯ ಶರೀರಸ್ಯಾಪಿ ವಿಷ್ಣು ಸ್ವಯಂ ಸ್ಥಿತಃ ತಸ್ಮಾತ್. ಮಾಯಾಮಯ ಶರೀರದಲ್ಲಿ ಅದನ್ನು ಮಾಯಾಮಯ ಶರೀರವಾದರೂ ಕೂಡ ವಿಷ್ಣು ಸ್ವೇಚ್ಛೆಯಿಂದ ಕೂತಿದ್ದಾನೆ.
ತಸ್ಮಾತ್ ಪ್ರಾಕೃತ ಇತ್ತೇವ ಜೀವವತ್ತಂ ವದಂತಿ. ಆ ಮಟ್ಟಿಗೆ ಜನ ಜೀವ ಅಂತ ಬಂದು ಕರೀತಾರೆ ಪುರಾಣಗಳಲ್ಲಿ. ಆದರೆ ನಿಜವಾಗಲೂ ಏನಲ್ಲ ಪರಮಾತ್ಮ, ಅದಕ್ಕೆ ಸಂಬಂಧಪಟ್ಟವನಾಗಿಲ್ಲ. ಅಸ್ಪೃಷ್ಟತ್ವೇಪಿ ತದ್ಧರ್ಮೈ ತದ್ಗತತ್ವಾದೇವ ಕಾರಣಾತ್. ಯಾವಾಗ ಬಂದಿ ಅಂತ ಕರೀತಾನೆ, ಬಂಧನಕ್ಕೆ ಕಾರಣವಾದಕ್ಕೆ ಒಳಗಾಗಿ ಬಿಟ್ರೆ ಅವನು. ಒಳಗಾಗದವ್ರು ಏನಂತ ಕರೆಯೋದಿಲ್ಲ, ಬಂದಿ ಅಂತ. ಅದು ಒಳಗಾದವನು ಅಂತ ಹೆಸರಿಲ್ಲ. ಋತ್ವಿಜ ಬೂಜುಹು ಒಂದು ಸ್ಟೇಜಲ್ಲಿ. ಎಷ್ಟಾಯಿತು? 27ನೇ ಶ್ಲೋಕ. ತತ್ವಂ ನತೇ ವಯಮನಂಜನ ರುದ್ರಶಾಪಾತ್ ಕರ್ಮಣ್ಯವಗ್ರಹಧಿಯೋ ಭಗವನ್ ವಿದಾಮಹ ಧರ್ಮೋಪರಕ್ಷಿತಮಿದಂ ತ್ರಿಭುರಧ್ವರಾಖ್ಯಂ ಜ್ಞಾತಂ ಯದರ್ಥಮಧಿದೈವ ಮದಸ್ತ್ವಂ ಅಸ್ಯ ಆಸ್ಥಾಹ. ತತ್ವಂ ನತೆ ವಯಂ ಅನಂಜನ. ವಯಂ ಅನಂಜನ. ಒಂದೇ ಒಂದಂ ಸದಾನಂದಂ ವಾಸುದೇವ ನಿರಂಜನಂ. ಅಂಜನ ಅಂದರೆ ಲೇಪ, ಅನಂಜನ ಅಂದರೆ ನಿರ್ಲಿಪ್ತ. ಯಾವುದರಿಂದ? ದೋಷಗಳಿಂದ. ನಿರಂಜನ ಅಂದರೂ ಒಂದೇ, ನಿರ್ದೋಷ ಅಂದರೂ ಒಂದೇ. ಅನಂಜನ ಅವ್ರೇನು ತಗೊಂಡು ಯಾವುದೂ ಇಲ್ಲ ಅಂದ್ಬಿಟ್ರು, ತಪ್ಪದು. ದೋಷ ಪರಮಾತ್ಮ ನಿರ್ಗುಣ ಅಂತ ಹೇಳಿದರೆ ದೋಷರೂಪವಾದ ಗುಣದಿಂದ ದೂರ ಅಷ್ಟು ಅರ್ಥ ಮಾಡಿದರೆ ಸಾಕು. ಅದು ಎಲ್ಲ ಗುಣಗಳಿಂದ ದೂರ ಅಂತ ಅರ್ಥ ಮಾಡ್ಲಿಕ್ಕೆ ಹೋಗಬಾರ್ದು. ನತೆ ವಯಂ ಅನಂಜನ ರುದ್ರ ತತ್ವಂ. ಯಾರು ಗೊತ್ತಾ? ಅಂಥವನು ನೀನು, ಅನಂಜನನಾದವನು ನೀನು. ರುದ್ರಶಾಪಾತ್ ಕರ್ಮಣಿ ಅವಗ್ರಹ ಧಿಯೋ ಭಗವನ್ ವಿಧಾಮಹ. ನಾವೆಲ್ಲ ರುದ್ರದೇವರ ಶಾಪದಿಂದಾಗಿ ಆಗ್ರಹಕ್ಕೆ ಗುರಿಯಾಗಿಬಿಟ್ಟು ಕರ್ಮಣಿ ಅವಗ್ರಹ ಧಿಯ ಭಗವನ್ ವಿಧಾಮಹ ಧರ್ಮೋಪಲಕ್ಷಣವಿದಂ ತ್ರಿವೃತ್ ಅಧ್ವರಾಖ್ಯಂ ಜ್ಞಾತಂ ಯದರ್ಥಂ ಅಧಿದೈವಂ ಅಧಸ್ತ್ವಂ ಆಸ್ಥಾಹ. ಧರ್ಮೋಪಲಕ್ಷಣವಿದಂ, ಧರ್ಮಕ್ಕೆ ಒಂದು ಉಪಲಕ್ಷಣವಾಗಿ ದೊಡ್ಡ ಯಜ್ಞ ಇದೆ. ತ್ರಿವೃತ್ ಅಧ್ವರಾಖ್ಯಂ ಜ್ಞಾತಂ ಯದರ್ಥಂ, ನಿನಗೋಸ್ಕರ ನಡೆದಿರತಕ್ಕಂಥ ಯಜ್ಞ ಇದು. ಅದು ಯಾತಕ್ಕೆ ಇಂಪಾರ್ಟೆಂಟ್. ಅದು ವೈಷ್ಣವರ ಯಜ್ಞ ಯಾತಕ್ಕೆ ನಿಲ್ಲಬಾರದು ಅಂದರೆ, ಯಾರಿಗೋಸ್ಕರ ಮಾಡ್ತಿರೋದು ಅದನ್ನು? ಅದು ನಿಂತರೆ ಏನಾಯ್ತು? ಈಗ ದೇವರಿಗೆ ಕೊಡಬೇಕಾದ ವಸ್ತು ತಲುಪಲಿಲ್ಲ ಅಂತಾಗುತ್ತೆ. ಅದೇನು ಮಾಡ್ಬೇಕು? ಅದನ್ನೀಗ ಸರಿ ಮಾಡಲೇಬೇಕದು. ಅದು ಯಜ್ಞ, ಒಳ್ಳೆಯ ಯಜ್ಞಕ್ಕೆ. ಕೆಟ್ಟ ಯಜ್ಞಕ್ಕೆ ಅಪ್ಲಿಕಬಲ್ ಅದು. ಇವತ್ತು ಯಾವುದು ಶಾಸ್ತ್ರವಿಹಿತವಾದ ಯಜ್ಞನೋ ಅದೇನಾಗಿರಬೇಕು? ಪೂರ್ಣ ಆದರೆ ಇವರಿಗೆ ಪೂರ್ಣ ಸಾಧನೆ, ಉಳಿದು ಪೂರ್ಣ ಉಪಯೋಗ, ದೇವರಿಗೆ ಒಳ್ಳೆಯ ಪೂಜೆ ಇಬ್ಬರು ನಡೆದ ಹಾಗಾಗಿ ಫಲ ಸಿಗುತ್ತೆ, ಸಿಗೋದಿಲ್ಲ. ನಮ್ಮಲ್ಲಿ ಏನಾಗುತ್ತೆ? ಇವ್ರು ಒಳ್ಳೆ ಕೆಲಸ ವಿಘ್ನ ಮಾಡಿಬಿಟ್ರೆ ಏನು ಬಂತೀಗ? ಇವ್ರಿಗೆ ವಿಘ್ನ ಮಾಡಿದ್ದಲ್ಲ, ದೇವರಿಗೆ ಸ್ವಲ್ಪ ವಿಘ್ನ ಮಾಡಿದಾಗುತ್ತೆ. ಗೊತ್ತಾ? ದೊಡ್ಡ ಪಾಪ ಬರೋದು. ಅದು ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ ಒಳ್ಳೆ ಕೆಲಸ ವಿಘ್ನ ಮಾಡೋ ಅಭ್ಯಾಸ ಭಾರಿ ಜಾಸ್ತಿ, ಗೊತ್ತಾಯ್ತಾ? ಏನಾದರೂ ಮಾಡಿ ಕೆಡಿಸೋಕೆ ಹೋಗ್ತಾರೆ. ಅದ್ಯಾಕೆ ಮಾಡ್ತೀವಿ, ಇದ್ಯಾಕೆ ಮಾಡ್ತೀವಿ. ಕೆಟ್ಟದನ್ನು ಅದನ್ನು ಇನ್ವಾಲ್ವ್ ಆಗಿ ಮಾಡಿಬಿಟ್ಟು ತಾವೇ ಇನ್ವಾಲ್ವ್ ಆಗಿಬಿಡ್ತಾರೆ. ಅದನ್ನು ಮಾಡಬಾರ್ದು. ನಾವು ಇಲ್ಲಿಂದ ಶುರು ಮಾಡಬಾರ್ದು. ಎಲ್ಲಿ ಎಂಡಾಗುತ್ತೆ ನೋಡಬೇಕಾದ್ರೆ. ಎಲ್ಲಿ ಎಂಡಾಗುತ್ತೆ ಅದೀಗ? ದೇವರಲ್ಲಿ ಎಂಡಾಗುತ್ತೆ. ಕೃಷ್ಣಾರ್ಪಣ ಅಂತ ಕೆಲಸ ನಿಲ್ಲಿಸಿಬಿಟ್ರೆ ಎಷ್ಟು ದೊಡ್ಡ ಇದಾಗಲಿಲ್ಲ. ಯಾವುದೇ ಒಳ್ಳೆಯ ಕೆಲಸಕ್ಕೆ ಯಜ್ಞ ಅಂತ ಹೆಸರಾದ್ದರಿಂದ ಎಲ್ಲ ಹೆಸರೆಲ್ಲ ಏನು ಮಾಡ್ತಾರೆ? ಸಾಮಾನ್ಯ ಯಜ್ಞಭಂಗ ಯಾಕೆ ಮಾಡ್ತಾರೆ ಅವರು? ದೇವರಿಗೆ ತಲುಪಾರದು ಅಂತ. ನಾವು ಗುಂಪಿ ಸೇರಿದಾಗುತ್ತೆ. ಒಳ್ಳೆ ಕೆಲಸಗಳು ವಿಘ್ನ ಮಾಡಿದರೆ ಹಸರು ಯಜ್ಞಕ್ಕೆ ವಿಘ್ನ ಮಾಡಿದಾಗುತ್ತೆ. ಆ ಕೆಲಸ ಮಾಡಬಾರ್ದು. ಅದಕ್ಕೆ ಯಜ್ಞ ವಿಘ್ನ ಅನ್ನೋದು ಹಸರು ದೊಡ್ಡ ಕೆಲಸ. ಅಂದರೆ ಯಜ್ಞದಿಂದ ಆಗೋ ಕೆಲಸ ಏನು? ಭಗವತ್ ಪ್ರೀತಿ, ಲೋಕೋಪಕಾರ. ಲೋಕೋಪಕಾರ ಕಡ್ಡಿ ಮಾಡಿದಾಗ ಆಗಲಿಲ್ಲ ಈಗ. ಅದರಿಂದ ವಧ್ಯರ ಟೆರರಿಸ್ಟ್ ಗುಂಪಿ ಸೇರ್ತಾರೆ. ಟೆರರಿಸ್ಟ್ ಆಗೋದು ಅವಾಗ. ಋತ್ವಿಕರು ಅಲ್ಲಿದ್ದ ಋತ್ವಿಕರಲ್ಲಿ ಯಜ್ಞ ಮಾಡಬೇಕು. ಋತ್ವಿಕರು ಅವರೆಲ್ಲ ಎಲ್ಲರೂ ಸ್ತೋತ್ರ ಮಾಡ್ತಿದ್ದಾರೆ ದೇವ್ರನ್ನೀಗ. ದೇವ್ರನ್ನ ಎಲ್ಲರೂ ಸ್ತೋತ್ರ ಮಾಡಬೇಕಲ್ಲ. ಪ್ರತಿಯೊಬ್ಬ ಹೇಗೆ ನರಸಿಂಹಾವತಾರ ಆದ ತಕ್ಷಣ ಶ್ರೀರಮಣೇಕಾರ ಗಮನ ಶುರುವಾಯ್ತಲ್ಲ. ಬ್ರಹ್ಮ ರುದ್ರ ಮಹೇಂದ್ರ ವೀಂದ್ರ ಎಲ್ಲ ಬಂದಾಗ ಆಯ್ತಲ್ಲ. ಆಗ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿರೋದ ಎಲ್ಲರೂ ಸ್ತೋತ್ರ ಮಾಡೋ ಮೂಲಕವಾಗಿ ಏನು ಗೊತ್ತು? ಎಲ್ಲರಿಂದನೂ ಒಂದೇ ಅಂತ ಆಯ್ತಾಗ. ಒಬ್ಬರು ಸ್ತೋತ್ರ ಮಾಡದೆ ಹೋದರೂ ಕೂಡ ಏನಾಗುತ್ತೆ ಅಲ್ಲಿಗೆ? ಅವರಿಂದ ಒಂದೇ ಅಂತ ಆಗಲಿಲ್ಲ. ಕೆಲವು ಇಂಪ್ಲೈಡ್ ಆಗ್ಬೋದು, ಆದರೆ ಡೈರೆಕ್ಟ್ ಆಗಬೇಕಾದ್ರೆ ಅವ್ರ ಹೆಸರೇ ಬಂದರೆ ಏನಾಗುತ್ತಾಗ? ಸರಿ ಹೋಯ್ತು. ಅಧಿದೈವಂ ಉತ್ತಮ ದೈವಂ ಯಜ್ಞಭಾಗಾರ್ಥಂ ಯಜ್ಞಭುಕ್ ದೇವತಾ ಶರೀರ ಆಸ್ಥಾಹ. ನೀನು ಯಜ್ಞಭುಕ್ತವಾಗಿ ದೇವತಾ ಶರೀರವನ್ನು ಹೊಂದಿ ನಿಂತಿದ್ದಿ. ಅದು ಪ್ರತ್ಯಕ್ಷನಾಗ್ತಾನೆ ಪರಮಾತ್ಮ. ಯಜ್ಞಕುಂಡದ ಮಧ್ಯದಿಂದ ಪ್ರತ್ಯಕ್ಷನಾಗ್ತಾನೆ. ಅದಕ್ಕೆ ಏನು ಮಾಡಿದ್ದಿ? ಈಗ ಯಜ್ಞಪುರುಷನಾಗಿ ಯಜ್ಞಭುಕ್ ದೇವತೆಯಾಗಿ ಆ ರೂಪದಲ್ಲಿ ಆಸ್ಥಾಹ ನಿಂತ್ಕೊಂಡಿದ್ದೀಯಾ. ಭುಂಕ್ತೆ ಯಜ್ಞಭುಜೋ ದೇವಾನಾವಿಶ್ಯ ಪುರುಷೋತ್ತಮ ಇತಿ ಚ. ಅಷ್ಟೇ ಅಲ್ಲ, ಪರಮಾತ್ಮ ಮುಖ್ಯವಾಗಿ ತಾನು ಯಜ್ಞಭಾಗವನ್ನು ಸ್ವೀಕಾರ ಮಾಡ್ತಾನೆ. ಯಜ್ಞ ಹೋಗ್ತಾ ಹೌದು ಒಂದು ಕಡೆಗೆ. ಇನ್ನೊಂದು ಕಡೆ ಉಳಿದವರು ಏನು ದೇವತೆಗಳಿಗೆ ಮುಟ್ಟುತ್ತೆ ಅವ್ರು ಒಳಗೆ ತಗೊಳ್ಳೋದು ತಾನೇ. ಮತ್ತೆ
ಆಗ ತಗೊಳ್ಳೋ ಶಕ್ತಿ ಕೂಡ ಅವರಿಗಿಲ್ಲ. ಇವತ್ತು ಆಹಾರ ತಿಂದ ಜೀರ್ಣ ಆಗೋ ಪ್ರೊಸೆಸ್ ಇದೆಯಲ್ಲ, ನಾವು ತಿಂತೀವಿ ಅಷ್ಟೇ, ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಎಲ್ಲಿದೆ? ತಿನ್ನೋ ಶಕ್ತಿ ಇಲ್ಲ, ವಿಚಾರ ಬೇರೆ. ಹೋದ್ಮೇಲೆ ಕೂಡ ಜೀರ್ಣ ಆಗ್ಬೇಕಾದ್ರೆ ಏನಾಗಬೇಕದು? ಅಹಂ ವೈಶ್ವಾನರೋ ಹುತ್ವ ಪ್ರಾಣಿನಾಂ ದೇಹ ಮಾಸ್ತಿತ. ಆದ್ದರಿಂದ ಪ್ರತಿಯೊಂದು ಕೆಲಸ ಯಾವ ದೇವತೆಯನ್ನು ಮಾಡಿದರೂ ಕೂಡ ಒಳಗೆ ನಿಂತು ಮಾಡಿಸೋದು ಯಾರು ಅಂದರೆ ಪರಮಾತ್ಮ. ಸೊ ಮುಖ್ಯ ಆದರೂ ಸ್ವೀಕಾರ ಮಾಡೋದು ಯಾರು ಅಂದರೆ ದೇವರೇ. ಇದು ಈ ನೆಪಯುಕ್ತ ಯಜ್ಞದ ಬಗ್ಗೆ ಎಷ್ಟು ವಿಷಯ ಬಂದಾಗಾಯ್ತು. ಈ ದಕ್ಷ ಯಜ್ಞದ ಪ್ರಸಂಗದೊಳಗೆ ಎಷ್ಟು ಯಜ್ಞದ ಅರ್ಥಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಭುಂಕ್ತೆ ಯಜ್ಞಭುಜೋ ದೇವಾನಾವಿಶ್ಯ ಪುರುಷೋತ್ತಮ ಇದೀಚ ರುದ್ರಭುವಾಚ. ರುದ್ರದೇವರು ಸ್ವತಃ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ, ರುದ್ರದೇವರೇ ಸ್ತೋತ್ರ ಮಾಡ್ತಿದ್ದಾರೆ. ಇಷ್ಟೊತ್ತು ಬ್ರಹ್ಮದೇವರೇ ಸ್ತೋತ್ರ ಮಾಡಿಸ್ಕೊಂಡಿದ್ರು. ಆ ಸ್ತೋತ್ರ ಕೂಡ ಏನದು? ನಿಜವಾಗ್ಲೂ ಅಂತರ್ಯಾಮಿ ವಿಷಯ ಹೊರತು ಇವರಿಗೋಸ್ಕರ ಮಾಡಿದ್ದಲ್ಲ ಅಂಬೋದಕ್ಕೆ ಇದೊಂದು ಪ್ರೂಫ್. ಇದು ವಿಷ್ಣು ಸ್ತೋತ್ರ ಮಾಡಲು ಬಂದಿದೆ. ವಿಷ್ಣು ಸ್ತೋತ್ರ ಮಾಡೋದಿಲ್ಲ ಅಲ್ಲಿ. ಯಾಕೆ? ತಾನೇ ವಿಷ್ಣು ತಾನೇ, ಆದ್ದರಿಂದಾಗಿಯೇ ಸ್ತೋತ್ರ ಮಾಡೋ ಪ್ರಸಂಗ ಬರಲಿಲ್ಲ. ತವ ವರದವರಾಂಘ್ರವು ಆಶಿಷಾಚಾನಭಿದ್ಯೆ ಶಪಿ ಮುನಿಭಿರಸಕ್ತೈ ಆದರೇಣಾರ್ಹಣೀಯೇ ಯದಿ ರಚಿತ ಧಿಯಂ ಮಾಂ ವಿದ್ಯೆ ಲೋಕಾಪವಿದ್ಧಂ ಜಗತಿ ನ ಗಣಯೇಯಂ ಭಗವ ತತ್ಪರಾನುಗ್ರಹೇಣ. ಈಗ ತವ ವರದ ವರಾಂಘ್ರೌ ಆಶಿಷಾಚ ಅನಭಿದ್ಯೆ ಹಿ ಅಪಿ ಮುನಿಭಿಃ ಅಸಕ್ತೈಃ ಮುನಿಭಿಃ ಅಸಕ್ತೈರಾದರೇಣಾರ್ಹಣೀಯೇ ಯದಿ ರಚಿತ ಧಿಯಂ ಮಾಂ ವಿದ್ಧಿ ಲೋಕಾಪವಿದ್ಧಂ ಜಗತಿ ನ ಗಣಯೇಯಂ ತ್ವತ್ಪರಾನುಗ್ರಹೇಣ ಆಶಿಷೋಪಿ ತಥೈವ ನ ಭವಂತಿ ತಥೈವ ಭವಂತಿ ಇತಿ ಅತಃ ಶಬ್ದಃ. ತವ ವರದ ವರಾಂಘ್ರೌ ಆಶಿಷಾ ಚಾನಭಿದ್ಯೆ. ನೀನು ವರದ, ನೀನು ಇಂದು ಅಂಘ್ರಿ ವರಾಂಘ್ರಿ. ವರಾಂಘ್ರಿ ಶಬ್ದಕ್ಕೆ ಎರಡರ್ಥ. ವರ ಶ್ರೇಷ್ಠವಾದ ಅಂಘ್ರಿ ಎದ್ದು ಒಂದರ್ಥ, ಯಾಕೆ ಜ್ಞಾನಾನಂದಮಯವಾದ್ದರಿಂದ. ಇನ್ನು ಅದು ಕೂಡ ವರ ಕೊಡ್ತಕ್ಕಂಥದ್ದೇ, ಯಾಕೆಂದರೆ ರೂಪಕ್ಕೂ ಅವಯವಗಳಿಗೂ ಏನಿಲ್ಲ, ವ್ಯತ್ಯಾಸ ಇಲ್ಲ. ಅದರಿಂದಾಗಿ ಆಶಿಷಾ ಚಾನಭಿದ್ಯೆ, ಯಾವ ಪರಮಾತ್ಮನ ಯಾವ ಆಶೆನೂ ಇಲ್ಲ ಅಂದರೆ ಆಪ್ತಕಾಮಸ್ಯ ಕಾಸ್ಪೃಹ. ಶಪಿ ಮುನಿಭಿರಸಕ್ತೈ ಆದರೇಣ ಆದರೂ ಕೂಡ ಮುನಿಗಳು ಪೂಜೆ ವಿಶೇಷವಾಗಿ ಪೂಜೆ ಮಾಡ್ತಾರೆ ದೇವರನ್ನು. ಗೊತ್ತಾಯ್ತು? ಆದರೇಣ ಅರ್ಹಣಿ, ಅರ್ಹಣ ಅಂದರೆ ಪೂಜೆ. ಋಷಿ ಮುನಿಗಳಿಂದ ಪೂಜಿತನಾಗಿದ್ದೀನಿ ನೀನು. ಯಾತಕ್ಕೋಸ್ಕರ? ಅವ್ರು ಭಕ್ತಿಯಿಂದ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ವೀಕಾರ ಮಾಡ್ತೇ ಹೊರತು ನಿನಗೆ ಅಗತ್ಯ ಇಲ್ಲ. ಗೊತ್ತಾಯ್ತಾ? ಅನೇಕ ಊಟಕ್ಕೆ ಕರೆದಾಗ ಹೋಗ್ತಾರೆ, ಇವರಿಗೂ ಅಗತ್ಯ ಇದೆ, ಅವರಿಗೂ ಪುಣ್ಯನೂ ಬರುತ್ತೆ, ಇವರಿಗೂ ಊಟನೂ ಸಿಗುತ್ತೆ, ಪುಣ್ಯನೂ ಎಲ್ಲ ಸೇರ್ಕೊಂಡು ಹೋಗುತ್ತೆ. ಆದರೆ ದೇವರು ಯಾರು ಪೂಜೆ ತೊಗೊಂಡ್ರು ಕೂಡ ಒಂದು ಅಂಶ ಏನಿದೆ ಅದರಲ್ಲಿ, ಅವ್ರಿಗೊಂದು ಬೆನಿಫಿಟ್ ಇದೆ. ದೇವರಿಗೆ ಮಾತ್ರ ಏನೇನೇನೂ ಇಲ್ಲ. ಯಾವ ಮೇಕ್ಸ್ ನೋ ಡಿಫ್ರೆನ್ಸ್ ಅಟ. ಡಿಫ್ರೆನ್ಸ್ ಇರುತ್ತೆ ಫಲ ತಗೊಳ್ಳೋರಲ್ಲೇ ಹೊರತು ದೇವರಲ್ಲಿಲ್ಲ. ಬಹಳ ದೊಡ್ಡ ಅಂಶ. ಸಮುದ್ರಕ್ಕೆ ಎಷ್ಟೇ ನೀರು ನಾಮ ಹಾಕಿದರೂ ಕೂಡ ಅದಿರೋ ನೀರು ಈಗಿಂತ ಭಾರಿ ಜಾಸ್ತಿ ಇರೋದು. ಇದರಿಂದ ಏನಾಗಲ್ಲ, ಅದು ಏನು ಪ್ರಯೋಜನವೂ ಪಡೆಯೋದಿಲ್ಲ. ಅದು ಅರ್ಘ್ಯ ಕೊಟ್ಟು ಪುಣ್ಯ ನಮಗೆ ಬಂತೆ ಹೊರತು ಏನು ಬರೋದಿಲ್ಲ. ಅದು ಸಮುದ್ರಕ್ಕೆ ಅಗತ್ಯ ಇಲ್ಲ. ಯದಿ ರಚಿತ ಧಿಯಂ ಮಾಂ ವಿದ್ಯೆ ಲೋಕಾಪವಿದ್ಧಂ. ನೀನು ನನ್ನ ಮನಸ್ಸು ಯಾವಾಗಲೂ ಹೇಗಿರಬೇಕು? ಲೋಕಗಳಿಂದ ಅಪವಿದ್ಧವಾಗಬಾರ್ದು. ಬೇರೆ ನನ್ನ ಮನಸ್ಸು ಹೋಗಬಾರ್ದು. ಅದೆಲ್ಲ ಬಹುಲೋಕ ವಿಚಿಂತನೆ ಆಗಿರಬೇಕು. ಜಗತ್ತಿನ ಗಣಯೇಯಂ ತತ್ಪರ ಅನುಗ್ರಹೇಣ. ನಾನು ಯಾವುದಕ್ಕೂ ನಾನು ಗಮನ ಕೊಡೋದಿಲ್ಲ. ಅನುಗ್ರಹ, ಇಂಥ ಅನುಗ್ರಹ ಸಿಕ್ತು ಅಂದರೆ ನನಗೆ ಯಾವುದೂ ಬೇಕಿಲ್ಲ. ದೇವರ ಅನುಗ್ರಹಕ್ಕಿಂತ ದೊಡ್ಡದಾದ್ದೇನೂ ಇಲ್ಲ ಅಂತ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ದೇವರ ಅನುಗ್ರಹ ಮಾಡಿದರೆ ಅದಕ್ಕಿಂತ ದೊಡ್ಡ ಲಾಭ ಯಾವುದೂ ಇಲ್ಲ. ಯಾಕೆ ಯಾವ ವಸ್ತು ಸಿಕ್ಕರೂ ಇನ್ನೊಂದು ವಸ್ತು ಇಲ್ಲ ಅಂತಾಗತ್ತೆ. ಅನುಗ್ರಹ ಮಾಡಿದ ಮೇಲೆ ಏನಾಗುತ್ತೆ? ಪ್ರತಿಯೊಂದು ಬಂತಾದ್ರಿಂದಾಗಿಯೇ ನಾನು ಅದು ನನಗೆ ಬಹಳ ಮುಖ್ಯ. ಅದು ದೇವರ ಅನುಗ್ರಹ ಬೇಕು ಎಂಬುದನ್ನು ರುದ್ರದೇವರು ಬಹಳ ಒತ್ತಿ ಹೇಳ್ತಾರೆ. ಅನುಗ್ರಹಕ, ಅನುಗ್ರಹ, ಅನುಗ್ರಾಹಕ, ಅನುಗ್ರಾಹ್ಯ, 3 ಜನ ಇರಬೇಕು. ಜ್ಞಾನಕ್ಕೆ ಜ್ಞೇಯ ಮತ್ತು ಜ್ಞಾತ ಇರಬೇಕು. ಹೇಗೋ ಇಲ್ಲಿ ಅನುಗ್ರಹಕ್ಕೆ ಏನಿರಬೇಕು? ಅನುಗ್ರಹ ಮಾಡೋನು, ಮಾಡಿಸ್ಕೊಳ್ಳೋನು, ಅನುಗ್ರಹದ ವಸ್ತು ಇಷ್ಟಿರಬೇಕು. ನೀನು ಅನುಗ್ರಾಹಕ, ನಾವೆಲ್ಲ ಅನುಗ್ರಹೀತರಾಗೋರಾದ್ರಿಂದ ನೀನು ದೊಡ್ಡವನು ಎಂಬುದು ಕಾಮನ್ ಸೆನ್ಸ್. ಆಶಿಷೋಪಿ ತಥೈವ ಭವಂತಿ ಇತ್ಯತಃ ಶಬ್ದಃ. ಪ್ರತಿಯೊಂದು ಕೂಡ ಪರಮಾತ್ಮ ಅನುಗ್ರಹದಿಂದಲೇ ಯಾವ ನಮ್ಮ ಶಿಷ್ಟಾರ್ಥ ಸಿದ್ಧಿ ಆಯಿತು ಅಂದರೆ ನಾವು ಪ್ರಯತ್ನ ಪಟ್ಟು ಸಿಗ್ತೀವಿ ಅಂತ ತಿಳ್ಕೊಬೇಡ. ಅದು ನಿಜವಾಗ್ಲೂ ಕೊಟ್ಟಿದ್ದು ಪರಮಾತ್ಮನೇ ಹೊರತು ಏನಲ್ಲ. ಅನುಗ್ರಹ ಇಲ್ಲವರು ಏನಾಗ್ತಿತ್ತದು? ಸಿಗ್ತಿರಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಪ್ರತಿ ಸ್ಟೇಜಲ್ಲೂ ದೇವರ ಅನುಗ್ರಹ ನಮ್ಮ ಮೇಲಿರಬೇಕು. ನೈತತ್ ಸ್ವರೂಪಂ ಭವತೋ ಸೌ ಪದಾರ್ಥಭೇದಗ್ರಹ ಪುರುಷೋ ಯಾವದೀಕ್ಷೇತ್ ಜ್ಞಾನಸ್ಯ ಚಾರ್ಥಸ್ಯ ಗುಣಸ್ಯ ಸ್ವಾಶ್ರಯಾತ್ ಮಾಯಾಮಯಾದ್ ವ್ಯತಿರಿಕ್ತೋ ಯತಸ್ತ್ವಂ. ನೈತತ್ ಸ್ವರೂಪಂ ಭವತಃ ಅಸೌ ಪದಾರ್ಥಭೇದಗ್ರಹ
ಪುರುಷಃ ಯಾವದೀಕ್ಷೆ ಜ್ಞಾನಸ್ಯ ಚ ಅರ್ಥಸ್ಯ ಗುಣಸ್ಯ ಚ ಆಶ್ರಯಾತ್ ಮಾಯಾಮಯತ್ವಾತ್ ವ್ಯತಿರಿಕ್ತಃ ಯತಃ ತ್ವಂ ಅವ್ಯಕ್ತಾದಿಪದಾರ್ಥಾನಾಂ ವಿಶೇಷಜ್ಞಾನಿನಾಪಿತು ನ ದೇಹೋ ವೈಷ್ಣವೋ ಜ್ಞೇಯಃ ಆನಂದಃ ಪ್ರಾಕೃತೋ ನಹಿ ಇತಿ ತಂತ್ರಸಾರೇ ಪದಾರ್ಥಭೇದಗ್ರಹಃ ಪದಾರ್ಥ ವಿಶೇಷಜ್ಞಃ ಭೇದೋ ಅಂತರಂ ವಿಶೇಷಶ್ಚ ಸೂಕ್ಷ್ಮಂ ಅಲ್ಲ ಸೂಕ್ಷ್ಮೇಕ್ಷಶ್ಚಾಭಿಧೀಯತೆ ಇತಿ ತತ್ವನಿರ್ಣಯೇ ಅವ್ಯಕ್ತಾದಿಪದಾರ್ಥಾನಾಂ ವಿಶೇಷಜ್ಞಾನಿನಾಪಿತು ನ ದೇಹೋ ವೈಷ್ಣವೋ ಜ್ಞೇಯಃ ಆನಂದ ಪ್ರಾಕೃತೋ ನಹಿ ಪರಮಾತ್ಮ ಎಷ್ಟು ಗಹನ ಅದಕ್ಕೆ ಗುಹ್ಯೋ ಗಹನಃ ಗಭೀರಃ ದೇವ್ರ ಬಗ್ಗೆ ಏನಂತ ಗಹನ ಕಳೆಯ ಗಹನ ಅಂದ್ರೇನು ತಿಳಿಲೆ ಅಸಾಧ್ಯನಾದವು ಗಹನವಾದ ಅರಣ್ಯ ಓಡಾಡಕ್ಕೆ ಬರೋದಿಲ್ಲ ಗಹನ ದಟ್ಟ ಅಂತ ಕರಿತೀವಲ್ಲ ಹಾಗೆ ಇವರು ಹಾಗಿದ್ದಾನೆ ವಿಶೇಷ ಜ್ಞಾನಿನಾಪಿತು ವಿಶೇಷ ಜ್ಞಾನಿಗಳು ಕೂಡ ಅರ್ಥ ಮಾಡ್ಕೊಳ್ಳೋರು ಸೋಲ್ತಾರೆ ಎಂಥ ವಿಶೇಷ ಜ್ಞಾನಿಗಳಿಗೂ ಕೂಡ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಕೆಲವು ಸಲ ಏನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಎಷ್ಟೋ ರೋಗಗಳು ಡಯಾಗ್ನೋಸೇ ಆಗೋದಿಲ್ಲ ಕೆಲವು ಸಲ ಮಾಡೋ ಹೊತ್ತಿಗೆ ಸತ್ಯ ಹೋಗಿರ್ತಾರೆ ಅದು ಎಕ್ಸ್ಪರ್ಟ್ ಕೈಲಿ ಆಗಲಿಲ್ಲ. ಅದೇ ರೀತಿ ಎಂಥ ಶ್ರೇಷ್ಠ ಜ್ಞಾನಿಯು ಕೂಡ ನಾನು ಏನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಪೂರ್ತಿ ತಿಳ್ಕೊಳ್ಳೋ ಯಾರ ಕೈಲೂ ಸಾಧ್ಯ ಇಲ್ಲ. ಜ್ಞಾನಸ್ಯ ಅರ್ಥಸ್ಯ ಗುಣಸ್ಯ ಚಾಶ್ರಯ, ನಿನ್ನ ಜ್ಞಾನಕ್ಕಾಶ್ರಯ, ವಿಷಯಕ್ಕಾಶ್ರಯ, ಗುಣಕ್ಕಾಶ್ರಯ. ಮಾಯಾಮಯಾದ್ ವ್ಯತಿರಿಕ್ತೋ ಯತಸ್ತು, ಮಾಯಾಮಯವಾದ ಎಲ್ಲದಕ್ಕಿಂತ ಭಿನ್ನನಾದ್ದರಿಂದ ನೀನು ನಿನ್ನ ರೀತಿಯೇ ಬೇರೆ. ಅದು ಒಳಗಿರತಕ್ಕಂಥ ನಮಗೆ ಎಲ್ಲದರ ಅತೀತನಾದ ನಿನ್ನನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ಇಲ್ಲ. ಹೇಳಿಲ್ಲ ಚಂದ್ರ ನಮಗೆ ಕಾಣಿಸ್ತಾರೆ, ಆ ಸೈಡ್ ಕಾಣಿಸೋದೇ ಇಲ್ಲ ನಮಗೆ, ಗೊತ್ತಾಯ್ತಾ? ಚಂದ್ರ ಎಷ್ಟು ದೂರ ಇದ್ದರೂ ಒಂದು ಸೈಡ್ ಕಾಣಿಸ್ತಾ, ಇನ್ನೊಂದು ಸೈಡ್ ಏನು ಮಾಡಿದ್ರು ಕಾಣಿಸೋದಿಲ್ಲ. ಯಾಕೆ? ಅದು ಆ ಕಡೆ ಹೋಗ್ಬಿಡಬೇಕ, ಇಲ್ಲಿದ್ದರು ಅದಕ್ಕೆ ಬರೋ ಆ ಗಾಡಿಗೆ ಹೋಗ್ತಾರೆ ಎಂಬುದು ದೇವರು ಹಾಗೆ. ಒಂದು ಸೈಡ್ ನಮಗೆ ಇನ್ನೊಂದು ವ್ಯಕ್ತಿ ನಿಂತು ಇಟ್ಕೊಳ್ಳಿ, ಅದು ಬೆನ್ನ ನಮಗೆ ಕಾಣಿಸೋದಿಲ್ಲ. ಈ ಕಡೆ ತಿರುಗಿದಾಗ ಅದು ಕಾಣಿಸೋದಿಲ್ಲ. ಸಮ್ಮಿಡಿಸಿ ಎರಡು ನೋಡೋಕ್ಕೆ ಸಾಧ್ಯ ಇದೆಯಾ? ಗೊತ್ತೆ, ನಮ್ಗೆ ಒಂದು ಗೊತ್ತು, ನಮಗೇನು ಗೊತ್ತು, ನಮ್ಮ ಬೆನ್ನು ನೋಡ್ಕೊಳ್ಳೋಕೆ ಬರೋದಿಲ್ಲ, ಅದು ಗೊತ್ತಿದೆ. ಆದರೆ ಉಳಿದವರು ಕೂಡ ಏಕಕಾಲಕ್ಕೆ ಎರಡು ನೋಡೋ ಶಕ್ತಿ ನಮಗಿಲ್ಲ. ಇಲ್ಲ ಎದುರು ನೋಡಿದರೆ ಹಿಂಭಾಗಲಿ ಎದುರು ಭಾಗ ಇಲ್ಲ. ಎಷ್ಟು ಮ್ಯಾಜಿಕ್ ಇದೆ. ಅದು ಅಂದಮೇಲೆ ದೇವ್ರನ್ನ ತಿಳ್ಕೊಳಕ್ಕಾಗತ್ತಾ ಪೂರ್ತಿಯಾಗಿ? ಸಾಧ್ಯ. ಆ ಭಾಗ ಟೋಟಲಿ ಏನದು ಯಾವ ಕಾಲಕ್ಕೂ ಕಾಣದೇ ಇರತಕ್ಕಂಥದ್ದಾಯ್ತು. ಪದಾರ್ಥ ಭೇದಗ್ರಹ, ಪದಾರ್ಥ ವಿಶೇಷಜ್ಞ.
ಇಲ್ಲಿ ಪದಾರ್ಥ ಗ್ರೇಹ ಭೇದ ಗ್ರಹ ಅಂತ ಪದ ಉಪಯೋಗಿಸಿರ್ತಾರೆ. ಎಂಥ ಪುರುಷನಿಗೆ ಗೊತ್ತಾಗೋದಿಲ್ಲ ಅಂದರೆ ಪದಾರ್ಥ ಭೇದ ಗ್ರಹ, ಪದಾರ್ಥಗಳ ಭೇದವನ್ನು ಗ್ರಹಣ ಮಾಡ್ತಕ್ಕಂಥ ಶಕ್ತಿ ಇರೋನು ಗೊತ್ತಾಯ್ತು. ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋ ಸಾಮರ್ಥ್ಯ ತನಗಿದೆ. ಪೇಪರಲ್ಲಿ ಕೊಡ್ತಾರೆ, ಎರಡು ಚಿತ್ರ ಒಂದೇ ರೀತಿ ಇವೆ, ಈ ವ್ಯತ್ಯಾಸ ಗುರುತಿಸಿ ಅಂತ ಕೊಡ್ತಾರೆ. ಗೊತ್ತಾಯ್ತು. ಅವರಿಗೆ ಮನುಷ್ಯ ಕೆಲಸ ಸತ್ಯದು ಏನು ಕೆಲಸ ಇಲ್ಲದೆ ಸುಳ್ಳ ಕೊಟ್ಟಿರ್ಬೋದು, ಹೇಳೋಕ್ಕಾಗಲ್ಲ. ಆ ರೀತಿಯೂ ಆಗುತ್ತೆ. ಆದರೆ ದೇವರಲ್ಲಿ ಗುರುತಿಸೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಅದಕ್ಕೆ ಪದಾರ್ಥ ಭೇದ ಗ್ರಹ. ಯಾರು ಅಕಸ್ಮಾತ್ ಗುರುತಿಸ್ಬಿಟ್ಟು ಅಂತ ಕರೀತಾರೆ, ಒಳ್ಳೆ ಭಾರಿ ಸೂಕ್ಷ್ಮ ದೃಷ್ಟಿ, ಸೂಕ್ಷ್ಮ ಕೊಂಡಾಡ್ತಾರೆ ಅವರು. ಅಂಥ ವ್ಯಕ್ತಿ ಕೂಡ ದೇವರನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರುಜುಗಳು ಅಂಥವ್ರು, ಅವರಿಗೂ ದೇವರು ತಿಳಿಯೋಕೆ ಮಹಾಲಕ್ಷ್ಮಿ ಅಂತವ್ರು ಅವ್ರಿಗಿಂತ ಭಾರಿ ಮೇಲಿನವರು, ಅವರಿಗೂ ತಿಳಿ. ಅವ್ಯಕ್ತಾದಿ ಪದಾರ್ಥಾನ ವಿಶೇಷ ಜ್ಞಾನಿನಾಪಿತು ನ ದೇಹೋ ವೈಷ್ಣವೋ ಜ್ಞೇಯ ಆನಂದ ಪ್ರಾಕೃತೋ ನಹಿ ಇತಿ ತಂತ್ರಸಾರಿ. ಅವ್ಯಕ್ತಾದಿ ಪದಾರ್ಥಗಳನ್ನು ಸರಿಯಾಗಿ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಇದ್ದವರೂ ಕೂಡ ದೇವರ ದೇಹವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾತಕ್ಕಂದ್ರೆ ಆನಂದಮಯ. ದೇವರ ದೇಹ ಬೇರೆ, ವಸ್ತು ಬೇರೆ ಆಗಿ ದೇಹ ನೋಡ್ಕೊಂಡ್ಬಿಡ್ಬೋದಾಗಿ. ದೇಹ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ದೇವರು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂದಮೇಲೆ ದೇವರಿಗೂ ದೇವರ ದೇಹಕ್ಕೂ ಭೇದ ಇಲ್ಲ ಅಂದಮೇಲೆ ಏನರ್ಥ? ದೇಹ ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದು ಅರ್ಜುನ ನಾಂತಂ ನಚ ನಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹಿಂದೆ ಮುಂದೆ ತಲೆ ಬಿಡೀರು ಗೊತ್ತಾಗೋದಿಲ್ಲ ಅಂತ ಹೇಳಿ. ಭೇದೋ ಪದಾರ್ಥ ಭೇದ ಗ್ರಹ, ಪದಾರ್ಥ ವಿಶೇಷ. ಭೇದ ಅಂದರೆ ವಿಶೇಷ ಅಂತ ಅರ್ಥ ಇದೆ. ಪದಾರ್ಥ ಭೇದ ಗ್ರಹ, ಪದಾರ್ಥಗಳಲ್ಲಿ ಭೇದವನ್ನು ಗುರುತಿಸ್ಬೇಕಾದ್ರೆ ಏನು ಗುರುತಿಸಿದ್ರೆ ವಿಷಯ ಗೊತ್ತಾಗುತ್ತೆ? ವಿಶೇಷ ಗೊತ್ತಾದರೆ ಗೊತ್ತಾಗುತ್ತೆ. ವಿಶೇಷ ಗೊತ್ತಾಗದೆ ಹೋದರೆ ಭೇದ ಜ್ಞಾನ ಬರೋದಿಲ್ಲ ಅವರಿಗೆ. ಭೇದೋ ಅಂತರಂ ವಿಶೇಷಶ್ಚ ಸೂಕ್ಷ್ಮಂ ಸೂಕ್ಷ್ಮೇಷ್ಠಶ್ಚ ಅಭಿಧೀಯತೆ ಇತಿ ತತ್ವನಿರ್ಣಯ. ಭೇದ, ಅಂತರ, ವಿಶೇಷ, ಸೂಕ್ಷ್ಮೇಕ್ಷ ಇವೆಲ್ಲ ಪರ್ಯಾಯ ಪದಗಳು. ಭೇದಜ್ಞಾನಿ ಏನಾಗಿರ್ತಾನೆ? ಅವರೇನು ತಿಳ್ಕೊತಾರೆ ಗೊತ್ತಾ? ಅಭೇದ ಜ್ಞಾನಿಗಳು ಶ್ರೇಷ್ಠ ಅಂತಾರೆ. ಅಲ್ಲ, ಭೇದಜ್ಞಾನಿಗಳು ಶ್ರೇಷ್ಠ. ಎಲ್ಲ ಒಂದೇ ಅಂತ ಹೇಳಿದ್ರೆ ಎಕ್ಸ್ಪರ್ಟ್ ಬೇಕಾಗಿಲ್ಲ. ಏನು ಬೇಕು ಎಕ್ಸ್ಪರ್ಟ್ ಬೇಕಾಗಿರೋದು? ಡಿಫರೆನ್ಷಿಯೇಷನ್ ಕಂಡು ಹಿಡಿದ್ರೆ ಅವ್ನು ಹಿಂದೆ ಕರೀತಾರೆ. ಆದ್ದರಿಂದ ಭೇದಜ್ಞಾನಿ ಜ್ಞಾನ, ಅಭೇದ ಜ್ಞಾನಿನೋ. ಚಿಕ್ಕ ಮಕ್ಕಳು ಮಹಾಜ್ಞಾನಿಗಳು, ಯಾಕೆಂದರೆ ಎಲ್ಲ ಒಂದೇ ಅವರಿಗೆ. ಚಿಕ್ಕ ಮಕ್ಕಳಿಗೆ ಈ ಭೇದ ಗೊತ್ತೇ ಆಗೋದಿಲ್ಲ ಯಾವುದಕ್ಕೂ ಕೂಡ. ಅವ್ರು ಏನು ವಿಷ ಕೊಟ್ಟು ಖುಷಿಯಿಂದ ತಿಂದುಬಿಡ್ತಾರೆ, ಗೊತ್ತಾಗಿಲ್ಲ ಅವರಿಗೆ. ಅರ್ಥ ಆಯ್ತಾ? ಇನ್ನೊಬ್ಬರು ಸತ್ ಬೇಡ ನೋಡಿದ್ರೆ ಅರ್ಥ ಆಗಲ್ಲ ಅವರಿಗೆ. ಯಾವ ಭಾರಿ ಜ್ಞಾನಿಗಳು ಅಂತ ಕರೀತಾರ? ಅವ್ರ ವಾದ ಇದೆ, ಅಭೇದ ಜ್ಞಾನಿಗಳು ನಿಜವಾದ ಜ್ಞಾನ. ಭೇದ ಜ್ಞಾನ ಎಂಬುದೇನದು? ಅದು ಲೋಯರ್ ಸ್ಟೇಜ್. ಅಂದರೆ ದ್ವೈತಿಗಳೆಲ್ಲ ಲೋಯರ್ ಸ್ಟೇಜ್ನವರು, ಅದ್ವೈತಿಗಳು ಹೈಯರ್ ಸ್ಟೇಜ್ ಅವರು ವಾದ. ಆ್ಯಕ್ಚುಲಿ ಕಾನ್ವರ್ಸ್ ಇಸ್ ಟ್ರೂ. ಅವ್ರ ಜ್ಞಾನ ಎಂಥದ್ದು? ಕಡಿಮೆ ಸ್ಟಾರ್ಟಿಂಗ್, ಇದು ಎಂಡಿಂಗ್ ಸ್ಟೇಜ್. ಇದು ಅದಕ್ಕೆ ಆಚಾರ ಬಂತ ಹೇಳಿ ಮೊದಲು ತಪ್ಪು ತಿಳ್ಕೊಂಡಿದ್ರೆ ಪರವಾಗಿಲ್ಲ, ಮುಂದೆ ಇಂಪ್ರೂವ್ ಆಗೋ ಚಾನ್ಸ್ ಇದೆ. ಆದರೆ ಕೊನೆ ಎಲ್ಲ ಕಾಲಕ್ಕೂ ತಪ್ಪು ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ. ದೂರದ ಬೆಟ್ಟ ನುಣಿಗೆ ಗಾದೆ ಮಾತೇ ಇದೆ. ದೂರದ ಬೆಟ್ಟ ಏನು ಒಳ್ಳೆ ನೈಸ್ ಪೇಂಟ್ ಹೊಡೆದಾಗ ಕಾಣಿಸ್ತದೆ, ಹತ್ತಿರ ಹೋಗಿಬಿಟ್ರೆ ಅಲ್ಲಿ ಏನು ಕಾಣಿಸ್ತಂತಾಗಿಬಿಡ. ಆ ದೂರದ ಬೆಟ್ಟ ನುಣಿಗೆ ಎಂಬ ಮಾತಿನಲ್ಲಿ ದೂರದಿಂದ ಎಲ್ಲ ಒಂದೇ ಅಂತ ಕಾಣಿಸುತ್ತೆ ಹೊರತು ಹತ್ತಿರದಿಂದ ಹೋದಾಗ, ಹತ್ತಿರ ಅಂದರೆ ಒಂದು ಫಿಸಿಕಲಿ ಹತ್ತಿರ, ನಾಲೆಡ್ಜಿಂದ ಹತ್ತಿರ. ಯಾರು ಹತ್ತತ್ರ ಹೋಗ್ತಾರೋ ಅವ್ರಿಗೇನಾಗುತ್ತೆ? ಕ್ಲಾರಿಟಿ ಜಾಸ್ತಿ ಇರುತ್ತೆ. ಆದರೆ ಇವತ್ತು ಎಕ್ಸ್ಪರ್ಟ್ ಡೆಫಿನೇಷನ್ನೇ ಅದು. ಅದಕ್ಕೆ ವಿಶೇಷಜ್ಞನ ಏನಂತ ಕರೀತಾರೆ? ಮಹಾಜ್ಞಾನಿ, ಸೂಕ್ಷ್ಮಜ್ಞ. ಆದ್ದರಿಂದ ದ್ವೈತ ನಿಜವಾರು ದೊಡ್ಡದಾಯಿತು ಹೊರತು ಯಾವುದು ದೊಡ್ಡದಾಗಲಿಲ್ಲ, ಇದು ದೊಡ್ಡದಾಗಲೇ ಇಲ್ಲ. ಭೇದೋ ಅಂತರಂ ವಿಶೇಷಶ್ಚ ಸೂಕ್ಷ್ಮೇಷ್ಠಶ್ಚಾಭಿಧೀಯತೆ ಐತೆ ತತ್ವ. ಇಲ್ಲಿ ವಿಶೇಷ ಶಬ್ದಕ್ಕೆ ಕ್ಲಾಸ್ ಯಾತಕ್ಕೆ ಕೊಟ್ಟರು ಅಂದರೆ ಈ ವಿಶೇಷ ಬೇರೆ, ಆ ವಿಶೇಷ ಬೇರೆ. ಯಾವ ವಿಶೇಷ ಹೇಳಿದ್ದೀಗ? ನಿತ್ಯ ವಸ್ತುಗಳಿಗೂ ಅದರ ನಿತ್ಯ ಧರ್ಮಗಳಿಗೂ ಏನಿಲ್ಲ, ಭೇದ ಇಲ್ಲ. ಆ ಭೇದ ಇದ್ದ ವ್ಯವಹಾರ ಮಾಡೋದಕ್ಕೆ ಏನೇ ಅಂತ ಅದು ವಿಶೇಷ, ಆ ವಿಶೇಷ ಬೇರೆ. ಈ ವಿಶೇಷಕ್ಕೆ ಏನು ಹೆಸರಿದು? ಭೇದ ಅಂತ. ಈ ವಿಶೇಷಕ್ಕೆ ಭೇದ ಅಂತಂದರು. ಅಲ್ಲಿ ಹಾಗಲ್ಲ, ಭೇದ ನಿರ್ವಾಹಕವಾದದ್ದು. ಅಭೇದ ಇದ್ದರೂ ಕೂಡ ಭೇದ ನಿರ್ವಾಹಕವಾದ ವಿಶೇಷ ಅದು. ಇದು ಭೇದವೇ ಆಗಿರ್ತಕ್ಕಂಥ ವಿಶೇಷ ಇದು. ಋಷಯ ಬೂಚುಹು ಅನನ್ವಿತಂತೆ. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಮಾಡಿ. ಇನ್ನು ಸ್ತೋತ್ರ ಮುಗುದಿಲ್ಲ. ಋಷಿಗಳು ಹೇಳ್ತಾರೆ, ಆಮೇಲೆ ಪರಮಾತ್ಮ ಯೋಗೇಶ್ವರರು ಮಾತಾಡ್ತಾರೆ, ಲೋಕಪಾಲಕರು ಹೇಳ್ತಾರೆ, ಕೊನೆಗೆ ಪರಮಾತ್ಮನೇ ಮಾತಾಡ್ತಾರೆ. ಇಷ್ಟೆಲ್ಲ ರೆಸ್ಪಾಂಡ್ ಮಾಡಿ ಕೊನೆಗೆ ಉತ್ತರ ಕೊಡ್ತಾರೆ. ಇದು ಸ್ವಲ್ಪ ದೊಡ್ಡ ಅಧ್ಯಾಯ. ಇದರಲ್ಲಿ ಏನೇ ನಡೆಯುತ್ತೆ, ಕೆಲವು ಮುಂದೆ ಕೆಲವು ಮತ್ತೆ ಕೆಲವು ಮೋಹಕ ವಾಕ್ಯ